ನಮಸ್ಕಾರ ಗುರುಗಳೇ. ನಮಸ್ಕಾರ. ಶುರು ಮಾಡುವ. ಪ್ರಾರಂಭ. ಎಲ್ಲರೂ ನಿಧಾನಾಗಿ ನಮ್ಮ ಕಣ್ಣು ಮುಚ್ಚಿ ನಮ್ಮ ಲಕ್ಷ್ಯ ನಮ್ಮ ಶ್ವಾಸ ಪ್ರಶ್ವಾಸ ಮೇಲೆ ತನ್ನಿ. ದೀರ್ಘ ಶ್ವಾಸ ತಗೊಂಡು ನಾವು ಓಂಕಾರ ಇಡುವ. ಹರಿ ಓಂ. ಗುರುಗಳೇ ಶುರು ಮಾಡಿ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನನ್ನು ಮನಸ ಸ್ಮರಿಸಿ ಉಪಸ್ಥಿತಿರುವಂತಹ ಎಲ್ಲ ಶ್ರೋತೃಗಳಿಗೂ ಕೂಡ ವಂದಿಸಿ ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭ ಮಾಡುವ. ನಿನ್ನೆಯ ದಿವಸ ಆರ್ತೋ ಜಿಜ್ಞಾಸುಹು ಎಂಬುದಾಗಿ ಭಕ್ತರ ವಿಭಾಗದ ಬಗ್ಗೆ ಭಗವಂತ ಯಾವ ರೀತಿಯಲ್ಲಿ ಹೇಳಿದ್ದಾನೆ, ಆ ಲಕ್ಷಣಗಳನ್ನು ಅಂತ ಹೇಳುವ ಬಗ್ಗೆ ನಾವು ವಿಮರ್ಶೆಯನ್ನು ಮಾಡಿದ್ದೇವೆ. ಜಿಜ್ಞಾಸು ಎಂಬಂತಹ ಭಕ್ತನ ಲಕ್ಷಣಗಳೇನು, ಅದಕ್ಕೆ ಯಾರನ್ನು ನಾವು ಉದಾಹರಣೆ ತೆಗೆದುಕೊಳ್ಳಬಹುದು ಎಂಬುದಾಗಿ ಚಿಂತಿಸಿ ಪರೀಕ್ಷಿತ ಮಹಾರಾಜನ ಒಂದು ಕಥೆಯನ್ನು ಕೂಡ ನಾವು ಕೇಳಿದ್ದೇವೆ. ಪ್ರಾಯಶಃ ಇವತ್ತು ಇನ್ನು ಧರ್ಮಾಭಿಮಾನಿಗಳು ಇನ್ನೂ ಸ್ವಲ್ಪ ಹೆಚ್ಚಾಗಿ ಈ ಗ್ರೂಪಿಗೆ ಸೇರಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಿನ್ನೆ ನಾನು ವಾಟ್ಸಪ್ ನಲ್ಲಿ ನೋಡುವಾಗ ಇಷ್ಟು ಜನರನ್ನು ಸೇರಿಸಬೇಕು ಅಂತ ಯಾರು ಕಾರ್ನಾಡು ಅಂತ ಹೇಳುವವರು ಪ್ರಾಯಶಃ ಕಾಣ್ತದೆ, ಅವರು ಹೇಳಿದ್ರು. ಅದಕ್ಕೆ ಇನ್ನೂ ಹೆಚ್ಚಿನವರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಸ್ವಾಗತ. ಅವರ ಒಂದು ಗಮನಕ್ಕೆ ಬರ್ಲಿಕ್ಕೆ ಎರಡು ಮಾತುಗಳನ್ನು ನಾನು ಹೇಳಿಬಿಡ್ತೇನೆ. ಈಗ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಕೇಳಿದ್ರೆ, ಭಗವಂತನ ಭಕ್ತರಲ್ಲಿ ಎಷ್ಟು ವಿಧ, ಯಾವ ಯಾವ ರೀತಿಯ ಭಕ್ತರು ಇರ್ತಾರೆ, ಆ ಭಕ್ತರನ್ನು ಯಾವ ರೀತಿಯಲ್ಲಿ ಭಗವಂತನೇ ವಿಭಾಗ ಮಾಡಿದ್ದಾನೆ. 4 ವಿಭಾಗ ಭಕ್ತರಲ್ಲಿ. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಎಂಬುದಾಗಿ 4 ವಿಧವಾದಂತಹ ಭಕ್ತರು. ಇವತ್ತು ನಾವೆಲ್ಲರೂ ಕೂಡ ದೇವರ ಪೂಜೆ ಅಥವಾ ದೇವರ ಆರಾಧನೆಯನ್ನು ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಕೂಡ ಭಗವದ್ ಭಕ್ತರೇ. ಈ 4ರಲ್ಲಿ ಪ್ರಾಯಶಃ ನಾವು ಆರ್ತರು ಅಥವಾ ಅರ್ಥಾರ್ಥಿಗಳಾಗಿ ದೇವರ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಆದ್ರೂ ಕೂಡ ಭಕ್ತರೇ ನಾವು. ಸ್ವಲ್ಪ ಅದರಲ್ಲಿ ತಾರತಮ್ಯ ಇರಬಹುದು, ಆದ್ರೂ ಕೂಡ ಅಲ್ಲಿ ಭಗವಂತ ಏನ್ ಹೇಳಿದಾನೆ ಅಂತ ಕೇಳಿದ್ರೆ ಸುಕೃತಿನಃ ಅಂತ ಹೇಳಿದ್ದಾರೆ. ಚತುರ್ವಿಧಾಹ ಭಜಂತೆ ಮಾಂ ಜನಾಹ ಸುಕೃತಿನೋರ್ಜುನ. ಸುಕೃತಿನಃ ಅಂತ ಹೇಳಿದ್ರೆ ಯಾರಿಗೆ ಭಗವಂತನಲ್ಲಿ ಹೆಚ್ಚು ವಿಶ್ವಾಸ ಇದೆ, ಪ್ರೀತಿ ಇದೆ, ಅವರು ಸುಕೃತಿಗಳು ಅಂತ ಅರ್ಥ. ಅಲ್ಲಿ ಜ್ಞಾನಿ ಅಂತ ಹೇಳುವವನು ಪರಮ ಶ್ರೇಷ್ಠ ಅಂತ ಹೇಳಿದರೂ ಕೂಡ ಉಳಿದಂತಹ 3 ವಿಧವಾದಂತಹ ಭಕ್ತರು ಕೂಡ ನನಗೆ ಪ್ರಿಯರಾದವರೇ, ಅವರಿಗೆ ನಾನು ಯಾವುದೇ ತಾರತಮ್ಯವನ್ನು ಮಾಡುವುದಿಲ್ಲ ಎಂಬುದಾಗಿ ಭಗವಂತನೇ ಸುಕೃತಿನಃ ಅಂತ ಹೇಳುವಂತಹ ಪದವನ್ನು ಆ ಶ್ಲೋಕದಲ್ಲಿ ಇಡುವ ಮೂಲಕವಾಗಿ ಉಳಿದಂತಹ ಭಕ್ತರ ಶ್ರೇಷ್ಠತೆಯನ್ನು ಕೂಡ ಸಾರಿ ಹೇಳಿದ್ದಾನೆ. ಈಗ ನಾವು ಏನ್ ಮಾತಾಡ್ತಾ ಇದ್ವಿ ಅಂತ ಕೇಳಿದ್ರೆ ಭಕ್ತರ ಬಗ್ಗೆ, ಭಕ್ತರು ಯಾವ ರೀತಿಯಲ್ಲಿ ಇರ್ತಾರೆ. ಅಲ್ಲಿ ಆರ್ತಃ ಮತ್ತೆ ಜಿಜ್ಞಾಸು ಅಂತ ಹೇಳುವಂತಹ 2 ಭಕ್ತರ ಲಕ್ಷಣವನ್ನು ನಾವು ನೋಡಿ ಆಗಿದ್ದು. ಇವತ್ತು ಅರ್ಥಾರ್ಥಿ ಎನ್ನುವ ಭಕ್ತನ
ಲಕ್ಷಣಗಳೇನು ಎಂಬ ವಿಚಾರದ ಬಗ್ಗೆ ಮಾತಾಡಬೇಕಿತ್ತು. ಆ ವಿಚಾರವನ್ನು ನಾನು ಹೇಳ್ತೇನೆ. ಅರ್ಥಾರ್ಥಿಗಳು ಅಂತ ಹೇಳಿದ್ರೆ ಪತ್ನಿ, ಪುತ್ರ, ಐಶ್ವರ್ಯ, ಮಾನ ಸಮ್ಮಾನ, ಸ್ವರ್ಗ ಸುಖಾದಿಗಳು, ಪರಲೋಕಗಳ ಭೋಗವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೋಸ್ಕರವಾಗಿ ಶ್ರದ್ಧೆಯಿಂದ ಭಗವಂತನ ಭಜನೆಯನ್ನು ಮಾಡುವವರು, ಭಗವಂತನನ್ನು ಪೂಜಿಸುವವರು ಯಾರಿದ್ದಾರೆ ಅವರನ್ನು ಅರ್ಥಾರ್ಥಿಗಳು ಅಂತ ಹೇಳ್ತಾರೆ. ಅರ್ಥಾರ್ಥಿ ಅಂತ ಹೇಳಿದ್ರೆ, ಅರ್ಥ ಅಂತ ಹೇಳಿದ್ರೆ ಸಂಪತ್ತು ಅಂತ ಅರ್ಥ. ನಾವು ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ತೇವೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಅದರಲ್ಲಿ ಎರಡನೆಯದು ಅರ್ಥ. ಅರ್ಥ ಅಂತ ಹೇಳಿದ್ರೆ ಸಂಪತ್ತು ಅಂತ. ಈಗ ಪತ್ನಿ, ಪುತ್ರ, ಐಶ್ವರ್ಯ, ಸಮ್ಮಾನ ಎಲ್ಲವೂ ಕೂಡ ಸಂಪತ್ತಿನಲ್ಲಿಯೇ ಅಂತರ್ಭಾವ ಹೊಂದುತ್ತದೆ. ಒಂದಲ್ಲ ಒಂದು ವಿಧವಾದಂತಹ ಸಂಪತ್ತೇ ಅದು. ಆದ್ದರಿಂದ ಅದರ ಅಪೇಕ್ಷೆಯನ್ನು ಇಟ್ಟುಕೊಂಡು, ಅಂದ್ರೆ ಏನೋ ಒಂದು ನಮ್ಗೆ ದೇವರಿಂದ ಸಿಗಬೇಕು ಎಂಬಂತಹ ಅಪೇಕ್ಷೆಯನ್ನು ಇಟ್ಟುಕೊಂಡು ಯಾರು ದೇವರ ಆರಾಧನೆಯನ್ನು ಮಾಡ್ತಾರೋ ಅವರನ್ನು ಅರ್ಥಾರ್ಥಿಗಳು ಅಂತ ಕರೀತಾರೆ. ಅದರಿಂದ ಪ್ರಾಯಶಃ ನಾವೆಲ್ಲರೂ ಕೂಡ ಅದೇ, ನಮ್ಮಲ್ಲಿ ದೇವರ ಪೂಜೆಯನ್ನು ವಿಶೇಷವಾಗಿ ಏನಾದ್ರೂ ಮಾಡುವಾಗ ನಮ್ಮಲ್ಲಿ ಸಂಕಲ್ಪ ಇರುತ್ತದೆ, ನಮ್ಗೆ ಒಳ್ಳೆ ಆರೋಗ್ಯ ಬೇಕು, ಅಥವಾ ಮಕ್ಕಳು ಸರಿಯಾಗಿ ಓದುದಿಲ್ಲ, ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗ್ಬೇಕು, ಅದಲ್ಲದೆ ಮಗನಿಗೋ ಮಗಳಿಗೆ ಮದುವೆ ಆಗ್ಲಿಲ್ಲ, ಅದಕ್ಕೇನಾದ್ರೂ ಒಂದು ಪೂಜೆ ಮಾಡುವಂಥದ್ದು, ಅಥವಾ ಮಕ್ಕಳಿಗೆ ಸಂತಾನ ಭಾಗ್ಯ ಆಗ್ಲಿಲ್ಲ, ಅದಕ್ಕೋಸ್ಕರವಾಗಿ ದೇವರ ಪೂಜೆಯನ್ನು ಮಾಡುವಂಥದ್ದು. ಹೀಗೆ ಏನಾದರೊಂದು ವಿಷಯವನ್ನು ಇಟ್ಟುಕೊಂಡು ಭಗವಂತನ ಆರಾಧನೆಯನ್ನು ಮಾಡುವವರಿಗೆ ಅರ್ಥಾರ್ಥಿಗಳು ಅಂತ ಹೇಳ್ತಾರೆ. ಪರಮ ಶ್ರೇಷ್ಠನೇ ಆಗಿದ್ದಾನೆ. ನಾನೀಗ ಹೇಳಿದ ಹಾಗೆ ಸುಕೃತಿನಃ ಅಂತ ಹೇಳುವಂತಹ ವಿಶೇಷಣವನ್ನು ಭಗವಂತ ಕೊಟ್ಟಿದ್ದಾನೆ. ಏನಾದ್ರೂ ನನ್ನನ್ನು ಅವನು ಕೇಳಿಕೊಂಡು ಇವನು ನನ್ನ ಪೂಜೆ ಮಾಡ್ತಾನೆ ಅಂತ ದೇವರು ನಮ್ಮನ್ನು ದೂರ ಮಾಡುವುದಿಲ್ಲ. ಯಾಕೆ? ನಾವು ಕೇಳುದು ದೇವರ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಕೇಳಲಿಕ್ಕೆ ನಮ್ಗೆ ಶಕ್ತಿ ಇದೆ? ಸಿಗದೇ ಇರುವಂತಹ ವಿಷಯವನ್ನು, ವಸ್ತುಗಳನ್ನು ಭಗವಂತನಿಂದಲೇ ನಾವು ಪಡ್ಕೊಳ್ಬೇಕು. ಬೇರೆ ಯಾರಿಂದಲೂ ಅದನ್ನು ಕೊಡ್ಲಿಕ್ಕೂ ಸಾಧ್ಯ ಇಲ್ಲ, ನಮ್ಮಿಂದ ಸ್ವೀಕರಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನು ಕೊಡ್ಲಿಕ್ಕೆ ಭಗವಂತನೇ ಶಕ್ತನಾದ ಕಾರಣ ಅವನ ಹತ್ರವೇ ಕೇಳಬೇಕು. ನಾವು ಕೇಳಿದ್ವಿ ಅಂತ ಅವನು ಯಾವುದೇ ನಮ್ಮ ಮೇಲೆ ದುಃಖವನ್ನು ಪಡುವುದಿಲ್ಲ, ನಮ್ಮನ್ನು ದೂರ ಮಾಡುವುದಿಲ್ಲ. ಆದ್ದರಿಂದ ಅಂತಹ ಭಕ್ತರನ್ನು ಅರ್ಥಾರ್ಥಿಗಳು ಅಂತ ಕರೀತಾರೆ. ಈ ಅರ್ಥಾರ್ಥಿಗಳಲ್ಲಿ ನಮ್ಗೆ ಸುಗ್ರೀವ, ವಿಭೀಷಣ ಇತ್ಯಾದಿಗಳು ಕಾಣ್ತಾರೆ. ಪ್ರಧಾನವಾಗಿ ಧ್ರುವ, ಬಾಲಕನಾದಂತಹ ಧ್ರುವನ ವಿಚಾರವಾಗಿ ಅವನು ಅರ್ಥಾರ್ಥಿ ಅಂತ ಹೇಳುವಂತಹ ವರ್ಗದ ಭಕ್ತನಾಗಿದ್ದಾನೆ ಎಂಬುದಾಗಿ ನಮಗೆ ಸಾಕ್ಷಾತ್ ಆ ಭಗವದ್ಗೀತೆಯ ಟೀಕೆಯಲ್ಲಿಯೇ ವಿದ್ವಾಂಸರುಗಳು ಉದ್ಧರಿಸಿದ್ದಾರೆ. ಯಾಕೆ ಧ್ರುವ ಅಂತ ಹೇಳುವಂತವನು ಅರ್ಥಾರ್ಥಿ ಅಂತ ಹೇಳುವಂತಹ ಭಕ್ತನಾಗಿದ್ದಾನೆ ಅಂತ ಕೇಳಿದ್ರೆ, ಅವನು ಕೂಡ ಅವನ ಕಥೆಯನ್ನು ನಮ್ಗೆ ನೋಡಿದ್ರೆ ಗೊತ್ತಾಗ್ತದೆ. ಮೊನ್ನೆ ಪ್ರಾಯಶಃ ಧ್ರುವನ ಕಥೆಯನ್ನು ನಾನು ಚೊಕ್ಕದಾಗಿ ಹೇಳಿದ್ದೆ, ಆದ್ರೆ ಇವತ್ತು ಇನ್ನೂ ಹಲವರು ಬಂದದ್ರಿಂದ ಅದನ್ನು ಪುನಃ ಇನ್ನೂ ಸ್ವಲ್ಪ ವಿಸ್ತಾರವಾದಂತಹ ರೂಪದಲ್ಲಿ ಆ ಧ್ರುವನ ಒಂದು ಕಥೆಯನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಆಗ ನಮಗೆ ಅವನು ಹೇಗೆ ಅರ್ಥಾರ್ಥಿ, ಅವನು ಏನನ್ನು, ಯಾವ ಇಚ್ಛೆಯನ್ನು ಇಟ್ಟುಕೊಂಡು ಭಗವಂತನ ಆರಾಧನೆಯನ್ನು ಮಾಡಿದ ಅಂತ ನಮ್ಗೆ ಗೊತ್ತಾಗ್ತದೆ. ಈ ಸ್ವಾಯಂಭುವ ಮನು ಅಂತ ಹೇಳುವಂತಹ ಒಬ್ಬ ಮನುವಿಗೆ ಶತರೂಪ ಅಂತ ಹೇಳುವಂತಹ ಸ್ತ್ರೀಯಿಂದ ಪ್ರಿಯವ್ರತ ಮತ್ತೆ ಉತ್ತಾನಪಾದ ಅಂತ ಹೇಳುವಂತಹ ಎರಡು ಮಕ್ಕಳು ಹುಟ್ಟುತ್ತಾರೆ. ಪ್ರಿಯವ್ರತ ಮತ್ತೆ ಉತ್ತಾನಪಾದ ಅಂತ ಇಬ್ಬರ ಹೆಸರು. ಪ್ರಿಯವ್ರತೋತ್ತಾನಪಾದೌ ಶತರೂಪಾಪತೇ ಸುತೌ ವಾಸುದೇವಸ್ಯ ಕಲಯ ರಕ್ಷಾಯಾಂ ಜಗತಸ್ಥಿತೌ ಅಂತ ಹೇಳಿದ್ದಾರೆ. ಅವರು ಭಗವಂತನಾದಂತಹ ವಾಸುದೇವನ ಅಂಶದಿಂದ ಹುಟ್ಟಿದವರಾದ ಕಾರಣ ರಕ್ಷಾಯಾಂ ಜಗತಸ್ಥಿತವು ಅಂತ ಅಲ್ಲೇ ಹೇಳಿದ್ದುಂಟು ಶ್ಲೋಕದಲ್ಲಿ. ಜಗತ್ತಿನ ರಕ್ಷಣೆಯಲ್ಲೇ ಅವರು ತತ್ಪರರಾಗಿರ್ತಾರೆ. ಪ್ರಿಯವ್ರತ ಮತ್ತೆ ಉತ್ತಾನಪಾದ ಅಂತ ಹೇಳುವಂತಹ ಎರಡು ಮಹಾರಾಜರುಗಳು. ಅದರಲ್ಲಿ ಉತ್ತಾನಪಾದನಿಗೆ ಎರಡು ಜನ ಪತ್ನಿಯರು, ಸುನೀತಿ ಮತ್ತೆ ಸುರುಚಿ ಅಂತ ಹೇಳುವಂತವಳು. ಅವರಲ್ಲಿ
ಎರಡು ರಾಣಿಯರಲ್ಲಿಯೂ ಕೂಡ ಆ ಮಹಾರಾಜನಿಗೆ ಸುರುಚಿ ಅಂತ ಹೇಳುವಂತಹ ಪತ್ನಿಯಲ್ಲಿ ಅತ್ಯಂತ ವ್ಯಾಮೋಹ, ಸುನೀತಿಯ ಬಗ್ಗೆ ಅಷ್ಟು ವಿಶೇಷವಾದಂತಹ ಪ್ರೀತಿ ಇರಲಿಲ್ಲ. ರಾಜಾನೋ ಬಹುವಲ್ಲಭಾಹ ಅಂತ ಉಂಟು ಒಂದು ಮಾತು, ರಾಜರಿಗೆ ಬಹು ಪತ್ನಿಯರು ಅಂತ. ಅದಕ್ಕೆ ಕಾರಣ ಏನು ಅಂತ ನಾವು ವಿಮರ್ಶೆಯನ್ನು ಮಾಡಿದ್ರೆ ಅದಕ್ಕೆ ನಮ್ಗೆ ಇದರಲ್ಲೇ ಹೇಳ್ತಾರೆ, ಹಿಂದೆಲ್ಲ ದೊಡ್ಡ ದೊಡ್ಡ ಮಹಾ ಯುದ್ಧಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಪುರುಷರು ಮರಣವನ್ನು ಹೊಂದುತ್ತಿದ್ರು. ಲೆಕ್ಕ ಇಲ್ಲ, ಸಾವಿರ ಸಾವಿರ ಪುರುಷರೆಲ್ಲರೂ ಕೂಡ ಮರಣವನ್ನು ಹೊಂದುತ್ತಿದ್ರು. ಆಗೇನಾಗ್ತಿತ್ತು, ಸ್ತ್ರೀಯರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಿತ್ತು. ಸಾವಿರ ಸಾವಿರ ಪುರುಷರು ಮರಣ ಹೊಂದುದು ಅಂತ ಹೇಳಿದ್ರೆ ಅದು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅಷ್ಟು ಜನ, ಅಷ್ಟು ಸ್ತ್ರೀಯರು, ಅವರ ಸಂಖ್ಯೆ ಅಧಿಕವಾಗ್ತಿತ್ತು. ಅದಕ್ಕೋಸ್ಕರವಾಗಿಯೇ ಮಹಿಳೆಯರ ಸಂಖ್ಯೆ ಅಧಿಕವಾದಾಗ ಈ ಬಹುಪತ್ನಿತ್ವ ಅಂತ ಹೇಳುವಂತಹ ಪದ್ಧತಿಯು ಜಾರಿಗೆ ಬಂದಿರಬಹುದು ಎಂಬುದಾಗಿ ಇತಿಹಾಸಕಾರರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ರಾಜಾನು ಬಹುವಲ್ಲಭಾಹ ಅಂತ ಹೇಳ್ತಾರೆ, ರಾಜರಿಗೆ ಬಹುಜನ ಪತ್ನಿಯರು ಎಂಬುದಾಗಿ. ಅದೇ ರೀತಿಯಾಗಿ ಅವನಿಗೂ ಕೂಡ 2 ಜನ ಪತ್ನಿಯರು. ಅದರಲ್ಲಿ ಸುರುಚಿಯ ಬಗ್ಗೆ ಅತ್ಯಂತವಾದಂತಹ ವ್ಯಾಮೋಹ. ಈ ಸುನೀತಿಯ ಮಗನೇ, 2ನೇ ಪತ್ನಿಯಾದಂತಹ ಸುನೀತಿಯ ಮಗನೇ ಬಾಲಕನಾದಂತಹ ಧ್ರುವ. ಧ್ರುವ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ನೋಡಿ, ಸುರುಚಿ ಮತ್ತೆ ಸುನೀತಿ ಅಂತ ಹೇಳುವಂತಹ 2 ಹೆಸರುಗಳಲ್ಲಿಯೂ ಕೂಡ ವಿಶೇಷವಾದಂತಹ ಅರ್ಥ ಉಂಟು. ಸುರುಚಿ ಅಂತ ಹೇಳಿದರೆ ನಾನಾ ರೀತಿಯ ರುಚಿಕರ ಭೋಗಗಳು ಅಂತ ಅರ್ಥ. ಸುನೀತಿ ಅಂತ ಹೇಳಿದ್ರೆ ನೀತಿಯುಕ್ತವಾದಂತಹ ಪಾರಮಾರ್ಥಿಕ ವಿಷಯಗಳು ಅಂತ ಅರ್ಥ. ಈಗ ನಮ್ಗೆಲ್ರಿಗೂ ಕೂಡ ಭೋಗಗಳಲ್ಲಿ ಇರುವಷ್ಟು ಪ್ರೀತಿ ಪಾರಮಾರ್ಥಿಕ ವಿಷಯದಲ್ಲಿ ಇಲ್ಲ. ಪಾರಮಾರ್ಥಿಕ ವಿಷಯದಲ್ಲಿ ನಮಗೆ ವಿಶೇಷವಾದಂತಹ ಶ್ರದ್ಧೆ ಇಲ್ಲ. ಹಾಗೆ ಆ ರಾಜನಿಗೂ ಕೂಡ ಸುರುಚಿಯ ಬಗ್ಗೆ ಹೆಚ್ಚು ವ್ಯಾಮೋಹ, ಸುನೀತಿಯ ಬಗ್ಗೆ ಹೆಚ್ಚು ಪ್ರೀತಿ ಇರಲಿಲ್ಲ. ಇದು ನಮ್ಮ ಜೀವನಕ್ಕೆ ಈ ರೀತಿಯಾದಂತಹ ಒಂದು ಮಾರ್ಗವನ್ನು ತೋರಿಸ್ತಾ ಇದೆ. ಸುರುಚಿ ಮತ್ತೆ ಸುನೀತಿ ಅಂತ ಹೇಳುವಂತಹ 2 ಹೆಸರುಗಳು. ಅಲ್ಲಿ ಧ್ರುವ ಅಂತ ಹೇಳಿದ್ರೆ ಶಾಶ್ವತ ಅಂತ ಅರ್ಥ, ತಟಸ್ಥನಾಗಿರುವವನು, ಉನ್ನತವಾದಂತಹ ಅಧ್ಯಾತ್ಮ ಜೀವನವನ್ನು ನಡೆಸುವವನಿಗೆ ಧ್ರುವ ಅಂತ ಹೆಸರು. ಒಂದು ದಿವಸ ಏನಾಗ್ತದೆ ಅಂತ ಕೇಳಿದ್ರೆ, ಉತ್ತಾನಪಾದ ರಾಜ ಸುರುಚಿಯ ಮಗನಾದಂತಹ ಉತ್ತಮ ಅಂತ ಸುರುಚಿಯ ಮಗನ ಹೆಸರು, ಅವನನ್ನು ತೊಡೆಯ ಮೇಲೆ ಕುತ್ಕೊಳಿಸಿಕೊಂಡು ಮುದ್ದಿಸ್ತಾ ಇದ್ದ, ಪ್ರೀತಿಯನ್ನು ಮಾಡ್ತಾ ಇದ್ದ. ಆ ಸಮಯಕ್ಕೆ ಸುನೀತಿಯ ಮಗನಾದಂತಹ ಧ್ರುವನು ಕೂಡ ಅಲ್ಲಿಗೆ ಬರ್ತಾನೆ. ಅವನಿಗೂ ಕೂಡ ಮಕ್ಕಳಿಗೆ ಹಾಗೆ ಒಬ್ರು ಕೈಯಲ್ಲಿದ್ದಂತಹ ವಸ್ತುವೇ ಇನ್ನೊಂದು ಮಗುವಿಗೆ ಬೇಕು. ಅಲ್ಲಿ ಬೇರೆ ಆಟದ ಸಾಮಾನಿದ್ರೂ ಕೂಡ ಅದಕ್ಕೆ ಅಲ್ಲಿ ಇದಾಗುದಿಲ್ಲ, ಇನ್ನೊಂದು ಮಗುವಿನ ಕೈಯಲ್ಲಿ ಏನಿದೆ ಅದೇ ಆ ಮಗುವೆ ಬೇಕು. ಅದಕ್ಕೋಸ್ಕರವಾಗಿ ಅದು ಜಗಳ ಮಾಡ್ತದೆ, ಕೂಗಾಟ ಮಾಡ್ತದೆ, ಏನೆಲ್ಲ ಮಾಡ್ತದೆ. ಅದೇ ರೀತಿಯಾಗಿ 5 ವರ್ಷದ ಮಗುವಾದಂತಹ ಧ್ರುವನು ಕೂಡ ನಾನು ಕೂಡ ತಂದೆಯ ಕಾಲಿನಲ್ಲಿ ಕೂತ್ಕೊಳ್ಬೇಕು ಎಂಬಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ತಂದೆ ಹತ್ರ ಹೋಗ್ತಾನೆ. ರಾಜನು ಅವನನ್ನು ಕರೆಯುವುದಿಲ್ಲ, ಮಾತಾಡಿಸುವುದಿಲ್ಲ. ಪುನಃ ತನ್ನ ಮಲತಾಯಿಯಾದಂತಹ ಸುರುಚಿಯ ಹತ್ರ ಬಂದು ಹೇಳಿದಾಗ ಅವಳು ಜೋರು ಮಾಡ್ತಾಳೆ ಆ ಮಗುವಿಗೆ, ನಿನಗೆ ಏನು ಈ ತಂದೆಯ ತೊಡೆಯ ಮೇಲೆ ಕೂತ್ಕೊಳ್ಳುವಂತಹ ಆಸೆ? ನಿಂಗೆ ಹಾಗೇನಾದ್ರೂ ಇದ್ರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು, ಅದಿಲ್ಲದೆ ನಿನಗೆ ಅಲ್ಲಿ ಕೂತ್ಕೊಳ್ಳುವಂತಹ ಯೋಗ್ಯತೆ ನಿನಗೆ ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆ ಮಗುವಿಗೆ ಆ ಮಲತಾಯಿಯು ಜೋರು ಮಾಡ್ತಾಳೆ. ಮಾತ್ರವಲ್ಲದೆ ನಿನ್ಗೇನಾದ್ರೂ ಆ ಭಾಗ್ಯ ಇದ್ರೆ ಒಂದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು, ಇನ್ನೊಂದು ಶ್ರೀಹರಿಯನ್ನು ಕುರಿತಾಗಿ ಉಗ್ರವಾದಂತಹ ತಪಸ್ಸು ಮಾಡು, ಅವನ ಕೃಪೆಯಿಂದ ನೀನು ನನ್ನ ಗರ್ಭದಲ್ಲಿ ಹುಟ್ಟಿ ಬರಬೇಕು, ತದನಂತರ ನಿನ್ಗೇನಾದ್ರೂ ಅಲ್ಲಿ ಕೂತ್ಕೊಳ್ಳುವಂತಹ ಸ್ಥಾನ ಸಿಗಬಹುದು ಎಂಬುದಾಗಿ ಅವಳು ಹೇಳ್ತಾಳೆ. ಇದನ್ನು ಕೇಳಿ ಅವನಿಗೆ ಬಹಳ ಮನಸ್ಸಿಗೆ ನೋವಾಗ್ತದೆ. ಮಗುವಿಗೆ ಬಹಳ ಕೋಪದಿಂದ ಅಳುತ್ತಾ ತನ್ನ ತಾಯಿಯ ಹತ್ರ ಬರ್ತಾನೆ. ಉತ್ತಾನಪಾದನು ಇದನ್ನೆಲ್ಲ ನೋಡ್ತಾ ಇದ್ದಾನೆ, ಇದೆಲ್ಲ ನಡೀತಾ ಉಂಟು ಅಂತ. ಆದ್ರೆ ಅವನು ಪ್ರಿಯ ಪತ್ನಿಯ ವಶನಾಗಿದ್ದರಿಂದ ಅವನು ಏನು ಕೂಡ ಮಾತಾಡುವಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ. ಈಗ ಪ್ರಾಯಶಃ ಎಲ್ಲ ಗಂಡಸರ ಅವಸ್ಥೆ ಅದೇ ಆಗಿದೆ. ಪತ್ನಿಯ
ವಶ ಆಗಿ ಬಿಡುವಂಥದ್ದು, ಮತ್ತೆ ಅವರು ಹೇಳಿದಾಗಿ ಕೇಳುವಂಥದ್ದು, ತಂದೆ ತಾಯಿಯನ್ನು ದೂರ ಮಾಡುವಂಥದ್ದು, ಅಥವಾ ಬೇರೆ ಬೇರೆ ಏನು ಸಮಾಜದಲ್ಲಿ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ, ಈ ಒಂದು ವ್ಯವಸ್ಥೆಯು ಕೂಡ ಆ ಇತಿಹಾಸ ಕಾಲದಲ್ಲಿಯೂ ಕೂಡ ಇತ್ತು ಅಂತ ಹೇಳಲಿಕ್ಕೆ ನಮ್ಗೆ ಈ ಕಥೆಗಳನ್ನೆಲ್ಲ ನೋಡಿದಾಗ ಗೊತ್ತಾಗ್ತದೆ. ಅಂದ್ರೆ ಒಂದು ಸ್ತ್ರೀ ಚೆನ್ನಾಗಿದ್ರೆ ಮನೆ ಹೇಗೆ ಬೆಳಗ್ತದೆ ಅಂತ ಹೇಳುವಂತದ್ದಕ್ಕೆ ಒಂದು ಶ್ಲೋಕವೇ ಇದೆ. ಸಾನಂದಂ ಸದನಂ ಸುತಾಶ್ಚ ಸುಧಿಯಃ ಕಾಂತಾನ ದುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತಿ ರತಿಃ ಆಜ್ಞಾಪರ ಸೇವಕಾಃ ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಮೃಷ್ಟಾನ್ನ ಪಾನಂಗೃಹೆ ಸಾಧೋಸಂಗಮುಪಾಸತೆ ಹಿ ಸತತಂ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಅತ್ಯದ್ಭುತವಾದಂತಹ ಶ್ಲೋಕ. ಗೃಹಸ್ಥಾಶ್ರಮ ಅಂತ ಹೇಳಿದ್ರೆ ಪತಿ ಪತ್ನಿಯರ ದಾಂಪತ್ಯ ಜೀವನವು ಸಾರ್ಥಕವಾಗುವುದು ಯಾವಾಗ ಅಂತ ಈ ಶ್ಲೋಕದಲ್ಲಿ ಇದೆ. ಸಾನಂದಂ ಸದನಂ, ಆನಂದಪೂರ್ಣವಾದಂತಹ ಮನೆ, ಎಲ್ಲ ರೀತಿಯ ಆನಂದಗಳಿಗೆ ಆ ಮನೆಯು ಆಶ್ರಯ ತಾಣವಾಗಿರಬೇಕು. ಸುತಾಶ್ಚ ಸುಧಿಯ, ಒಳ್ಳೆಯ ಮಕ್ಕಳು, ಬುದ್ಧಿವಂತ, ಸುಧಿಯ ಅಂತ ಹೇಳಿದ್ರೆ ಬುದ್ಧಿವಂತರಾದಂತಹ ಮಕ್ಕಳು. ಕಾಂತಾನ ದುರ್ಭಾಷಿಣಿ, ಕೆಟ್ಟ ಮಾತುಗಳನ್ನು ಆಡದೇ ಇರುವಂತಹ ಹೆಂಡತಿ. ನೋಡಿ ಎಲ್ಲಿ ಹೇಳಿದ್ದಾರೆ ಹೆಂಡತಿಯ ಲಕ್ಷಣ ಹೇಗಿರಬೇಕು ಅಂತ. ಇದನ್ನೇ ವೇದ ಮಂತ್ರವು ಕೂಡ ಹೇಳ್ತಾ ಇದೆ. ಅಘೋರ ಚಕ್ಷುರಪತಿಜ್ಞೇದಿ ಶಿವಾ ಪಶುಭ್ಯ ಸುಮನಾ ಸುವರ್ಚಾಹ ವೀರಸೂರ್ ದೇವಕಾಮಾಸ್ಯೋನ ಶನ್ನೋ ಭವದ್ವಿಪದೇಶಂಚ ತುಷ್ಪದೇ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಇಲ್ಲಿ ವಿಷಯಾಂತರ ಆಗಬಹುದು, ಆದ್ರೆ ಇಂತಹ ವಿಚಾರವನ್ನು ಈ ವಿಷಯ ಬಂದಾಗ ನಾವು ಹೇಳಿದ್ರೆ ಅದು ನಮ್ಗೆ ಅಂತಃಪಟಲದಲ್ಲಿ ಸರಿಯಾಗಿ ಕೂತ್ಕೊಳ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸ್ತ್ರೀಯ ವಿಷಯ ಬಂತು, ಆದ್ರಿಂದ ಸ್ತ್ರೀಗೆ ಸಂಬಂಧಪಟ್ಟಂತಹ ವಿಚಾರವನ್ನು ಸ್ವಲ್ಪ ವಿಸ್ತಾರವಾಗಿ ನಾವು ವಿಮರ್ಶೆ ಮಾಡ್ಬೇಕಷ್ಟೇ. ಏನ್ ಹೇಳಿದ್ರೆ, ಸಾನಂದಂ ಸದನಂ ಸುತಾಶ್ಚ ಸುಧಿಯ ಕಾಂತ ನ ದುರ್ಭಾಷಿಣಿ, ಕೆಟ್ಟ ಮಾತುಗಳನ್ನು ಆಡದೆ ಇರುವಂತಹ ಹೆಂಡತಿ. ಸನ್ಮಿತ್ರಂ, ಒಳ್ಳೆಯ ಮಿತ್ರರು. ಸುಧನಂ, ಬೇಕಾದಷ್ಟು ಸಂಸಾರವನ್ನು ನಡೆಸಲಿಕ್ಕೆ ಬೇಕಾದಷ್ಟು ಸಂಪತ್ತು. ಸ್ವಯೋಷಿತಿ ರತಿ, ಬೇಕಾದಷ್ಟು ಇಂದ್ರಿಯ ಸುಖಗಳು. ಆಜ್ಞಾಪರ ಸೇವಕಾಹ, ತನ್ನ ಮಾತನ್ನು ಕೇಳುವಂತಹ ಸೇವಕ ವರ್ಗ. ಆತಿಥ್ಯಂ, ಮನೆಗೆ ಬಂದಂತಹ ಅತಿಥಿಗಳಿಗೆ ಚೆನ್ನಾಗಿ ಆತಿಥ್ಯವನ್ನು ಮಾಡುವಂಥದ್ದು. ಶಿವ ಪೂಜನಂ, ಅಂದ್ರೆ ದೇವರ ಪೂಜೆ, ಪ್ರತಿ ದಿವಸವೂ ಕೂಡ ಮನೆಯಲ್ಲಿ ನಮಗೆ ತಿಳಿದಂತಹ ರೀತಿಯಲ್ಲಿ ದೇವರನ್ನು ಆರಾಧಿಸುವಂಥದ್ದು. ಆತಿಥ್ಯಂ ಶಿವ ಪೂಜನಂ ಪ್ರತಿದಿನಂ ಮೃಷ್ಟಾನ್ನ ಪಾನಂಗೃಹೆ, ಬೇಕಾದಷ್ಟು ಒಳ್ಳೆಯ ಊಟ ಅನ್ನಪಾನಾದಿಗಳು, ಅದಕ್ಕೆ ಯಾವುದೇ ಕೊರತೆ ಇಲ್ಲದೆ ಇರುವಂಥದ್ದು. ಸಾಧೋಸಂಗಂ ಉಪಾಸತೆ, ಒಳ್ಳೆಯ ಸಾಧುಗಳ ಸಜ್ಜನರ ಮಹಾತ್ಮರ ಸಂಘ. ಧನ್ಯೋ ಗೃಹಸ್ಥಾಶ್ರಮ, ಇದೆಲ್ಲ ಒಬ್ಬ ಮನುಷ್ಯನಿಗೆ ಇದ್ದದ್ದೇ ಆದ್ರೆ ಆ ಗೃಹಸ್ಥಾಶ್ರಮವು, ಆ ಪತಿ ಪತ್ನಿಯರ ಒಂದು ಸಂಬಂಧವು, ಆ ಮನೆಯು ಬಹಳ ಸಂತೋಷಕರವಾಗಿರುತ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲದಿದ್ರೆ ಆ ಮನೆಯು ಸ್ಮಶಾನದ ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ನೋಡಿ, ಒಂದು ಒಳ್ಳೆಯ ಮಕ್ಕಳಿಲ್ಲದಿದ್ರೆ, ಬುದ್ಧಿವಂತ ಮಕ್ಕಳಿರ್ಬೋದು, ಪೆದ್ದು ಇರುವಂತಹ ಮಕ್ಕಳು, ಅಥವಾ ಹೇಳಿದ್ದು ಕೇಳದೇ ಇರುವಂತಹ ಮಕ್ಕಳಾದ್ರೆ, ಅಥವಾ ಹೆಂಡತಿಯ ಇದು ಸರಿ ಇಲ್ಲ, ಬಹಳ ಕೆಟ್ಟ ಮಾತುಗಳನ್ನು ಆಡುವಂಥದ್ದು, ಕೋಪವನ್ನು ಮಾಡುವಂಥದ್ದು ಇತ್ಯಾದಿಗಳು, ಮನೆಯಲ್ಲಿ ಬಂದ ಅತಿಥಿಗಳಿಗೆ ಅತಿಥಿ ಪೂಜೆ ಇತ್ಯಾದಿಗಳಿಲ್ಲ, ಮನೆಯಲ್ಲಿ ದೇವರಿಗೆ ದೀಪ ಹಚ್ಚುವ ವ್ಯವಸ್ಥೆಯೇ ಇಲ್ಲ ಅಂತಾದ್ರೆ ಅದು ಹೇಗೆ ಧನ್ಯೋ ಗೃಹಸ್ಥಾಶ್ರಮ ಆಗ್ಲಿಕ್ಕೆ ಸಾಧ್ಯ? ಅದು ಸ್ಮಶಾನವೇ ಆಗಿರುತ್ತದೆ. ಆದ್ರಿಂದ ಒಂದು ಗೃಹಿಣಿಯ ಪಾತ್ರ ಮನೆ ಬೆಳಗಬೇಕು ಅಂತ ಆದ್ರೆ ಬಹಳ ಮುಖ್ಯವಾದದ್ದು. ವೇದ ಮಂತ್ರವು ಕೂಡ ಅದೇ ಹೇಳ್ತದೆ, ಅಘೋರ ಚಕ್ಷುಹು ಅಂದ್ರೆ ಒಳ್ಳೆಯ ತಂಪಾದಂತಹ ಕಣ್ಣನ್ನು ಇಟ್ಟುಕೊಂಡವಳಾಗಿರಬೇಕು. ಅಂದ್ರೆ ಎಲ್ಲರನ್ನೂ ಕೂಡ ಮನೆಯಲ್ಲಿ ಹಿಂದೆ ಕೂಡು ಕುಟುಂಬ ಇದ್ದಾಗ ಎಲ್ಲರನ್ನೂ ಕೂಡ ಏಕ ರೀತಿಯಿಂದ ಆಧರಿಸುವವಳಾಗಿರಬೇಕು ಅಂತ ಅದರ ಅರ್ಥ. ಅಘೋರ ಚಕ್ಷು ಅಂತ ಋಗ್ವೇದದ ಮಂತ್ರ ಇದು. ಅಪತಿಜ್ಞೇಧಿ, ಪತ್ನಿಯನ್ನು ಹಿಂಸಿಸುವವಳಾಗಬಾರದು. ಶಿವ ಪಶುಭ್ಯಾಹ ಅಂತ ಹೇಳಿದ್ರು. ಶಿವ ಮಂಗಳ ಅಂತ ಅರ್ಥ, ಶಿವ ಅಂತ ಹೇಳಿದ್ರೆ. ಪಶುಭ್ಯ, ಮನೆಯಲ್ಲಿ ಹಿಂದೆ ದನ ಕರುಗಳನ್ನು ಪ್ರಾಣಿಗಳನ್ನು ಸಾಕ್ತಿದ್ರು, ಅಂತಹ ಪಶುಗಳಿಗೂ ಕೂಡ ಮಂಗಳಕರ ಆಗಿರಬೇಕು.
ಅದರ ಹಾಲನ್ನು ಕರೆಯುವವಳು, ಅದರ ಸೇವೆಯನ್ನು ಗೋ ಸೇವೆಯನ್ನು ಮಾಡುವವಳಾಗಿರಬೇಕು. ಸುಮನ ಆಹಾ ಒಳ್ಳೆಯ ಮನಸ್ಸುಳ್ಳವಳು, ಸುವರ್ಚ ಆಹಾ ಒಳ್ಳೆಯ ತೇಜಸ್ಸು ಬೇಕು. ಆ ಗೃಹಿಣಿಯನ್ನು ನೋಡುವಾಗಲೇ ನಮ್ಗೆ ಕೈ ಮುಗಿಯುವ ಅಂತ ಕಾಣಬೇಕು. ಹಿಂದಿನ ಹೆಂಗಸರನ್ನೆಲ್ಲ ನೋಡಿ, ಹಿರಿಯರನ್ನು ಹಣೆಯಲ್ಲಿ ಒಂದು ಇಷ್ಟು ದೊಡ್ಡ ಕುಂಕುಮ, ತಲೆಯಲ್ಲಿ ಹೂ, ಕೈಯಲ್ಲಿ ಬೇಕಾದಷ್ಟು ಬಳೆ, ಎದುರಿಂದ ಅವರನ್ನು ನೋಡುವಾಗಲೇ ಅವರ ವರ್ಚಸ್ಸು, ಅದು ವೇದ ಹೇಳ್ತಾ ಉಂಟು ನೋಡಿ, ಸುವರ್ಚ ಒಳ್ಳೆಯ ವರ್ಚಸ್ಸು. ಈಗ ನಾವು ನೋಡಿದ್ರೆ ಇವಳು ಹುಡುಗಿಯ ಅಥವಾ ಹುಡುಗನ ಅಂತ ನಮ್ಗೆ ಸಂಶಯ ಬರ್ತದೆ. ಅದು ಯಾವ ಲಿಂಗ ಅಂತ ನಾವು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಂದೊಂದು ಹೆಸರು ಸಹ ನಾವು ನಮ್ಮವರು ಇಡ್ತಾರೆ. ಎಂತಹ ಮಂಗಲಕರವಾದಂತಹ ಹೆಸರನ್ನು ಇಡಬೇಕು ಅಂತ ನಮ್ಗೆ ವೇದ ಹೇಳ್ತಾ ಇದೆ. ಮಹಿಳೆಯರಿಗೆ ಯಾವ ರೀತಿಯಲ್ಲಿ ನೋಡಿ, ಇಲ್ಲೇ ಹೇಳಿದ್ದುಂಟು, ಸ್ತ್ರೀಣಾಂ ಸುಖೋದ್ಯಂ ಅಕ್ರೂರಂ ವಿಸ್ಪಷ್ಟಾರ್ಥಂ ಮನೋಹರಃ ಮಾಂಗಲ್ಯಂ ದೀರ್ಘವರ್ಣಾಂತಂ ಆಶೀರ್ವಾದಾಭಿಧಾನವತ್ ಅಂತ ಹೇಳಿದ್ದಾರೆ. ಉಚ್ಚಾರಣೆಗೆ ಹಿತಕರವಾಗಿರಬೇಕು. ಈಗ ಒಂದೊಂದು ಹೆಸರು ಇಡ್ತೇವೆ ನಮ್ಮ ಮಕ್ಕಳಿಗಂತೂ. ನಾವು ಕೆಲವು ಕಡೆ ಪೂಜೆಗೆ ಹೋದಾಗ ಹೆಸರು ಹೇಳಿ ಅಂತ ಹೇಳ್ತೇವಲ್ಲ, ನಕ್ಷತ್ರ ಹೆಸರು ಹೇಳಿ ಅಂತ ಹೇಳ್ತೇವೆ. ನಕ್ಷತ್ರ ಹೇಳ್ತಾರೆ, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ ಅಂತ ನಾವೇ ಹೇಳ್ತೇವೆ. ಮಕ್ಕಳ ಹೆಸರು ಹೇಳ್ತಾರ, ಹೆಸರು ಏನು ಅಂತ ನಮ್ಗೆ ಗೊತ್ತಾಗುದಿಲ್ಲ. ಕಶು ಕುಶು ಪಶು ಅಂತ ಹೇಳ್ತಾರೆ. ಮತ್ತೆ ನೀವೇ ನಿಮ್ಮ ಮಕ್ಕಳ ಹೆಸರು ಹೇಳಿ ಅಂತ ನಾವು ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಅಂತ ಹೆಸರನ್ನು ಹೇಳಿ ಬಿಟ್ರೆ ಇದು ದೇವರ ಹೆಸರಂತೆ, ನಾನು ಇಂಟರ್ನೆಟ್ ಅಲ್ಲಿ ನೋಡಿದ್ದು ಅಂತ ಹೇಳ್ತಾರೆ. ಯಾವ ಇಂಟರ್ನೆಟ್ ಅಲ್ಲಿ ಅದು ಅಂತ ಹೆಸರು, ಇದು ದೇವರ ಹೆಸರು ಅಂತ ಉಂಟು. ಒಟ್ಟಾರೆ ನಾನಿಟ್ಟದ್ದು ದೇವರ ಹೆಸರು ಅಂತ ಸಮರ್ಥನೆ ಮಾಡ್ಲಿಕ್ಕೆ ಹೋಗುವಂತಹ ಒಂದು ವ್ಯವಸ್ಥೆ. ಈಗ ಏನೇನೇನೆಲ್ಲ ಹೆಸರು ಇಡುದು ಆಯ್ತು. ನಾನು ಯಾವಾಗ್ಲೂ ಹೇಳಲಿಕ್ಕೆ ಉಂಟು, ಹುಡುಗರ ಗಂಡು ಮಕ್ಕಳ ಹೆಸರು ಬೇಕಾ, ವಿಷ್ಣು ಸಹಸ್ರನಾಮ ನೋಡಿ, ವಿಷ್ಣುವಿನ 1000 ಹೆಸರುಂಟು. ಅದರಲ್ಲಿ ಎಲ್ಲವನ್ನು ಇಡ್ಲಿಕ್ಕೆ ಆಗುದಿಲ್ಲ. ಒಳ್ಳೆ ಒಳ್ಳೆ ಅರ್ಥಪೂರ್ಣವಾದಂತಹ ಹೆಸರು ಸಿಗ್ತದೆ. ಹೆಣ್ಣು ಮಕ್ಕಳಿಗೆ ಹೆಸರು ಬೇಕಾ, ಲಲಿತಾ ಸಹಸ್ರನಾಮ ನೋಡಿ, ಲಕ್ಷ್ಮೀ ಸಹಸ್ರನಾಮ ನೋಡಿ, ಎಷ್ಟು ಒಳ್ಳೆ ಹೆಸರು ಉಂಟು, ಅರ್ಥಪೂರ್ಣವಾದಂತಹ. ಅದಕ್ಕೆ ಹಿಡಿದು ಉಚ್ಚಾರಣೆಗೆ ಹಿತಕರವಾದದ್ದಾಗಿರ್ಬೇಕು. ಎಲ್ಲ ನಮ್ಮ ವ್ಯವಸ್ಥೆ ಇವತ್ತು ಬಹಳ ಮನಸ್ಸಿಗೆ ನೋವಾಗ್ತದೆ. ಅದರಲ್ಲೆಲ್ಲ ನಾವು ಇವತ್ತು ಬಿದ್ದು ಹೊರಳಾಡ್ತಾ ಇದ್ದೇವೆ. ಈ ಏನು ಸ್ಟೈಲ್ 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 ಅಂತ ಹೇಳುವಂತಹ ಒಂದು ವ್ಯವಸ್ಥೆಯಿಂದ ನಾವೆಲ್ಲ ನಮ್ಮತನವನ್ನು ಕಳ್ಕೊಳ್ತಾ ಇದ್ದೇವೆ. ಇಲ್ಲಿ ಶಾಸ್ತ್ರ ಹೇಳ್ತಾ ಉಂಟು, ಸ್ತ್ರೀಯರಿಗೆ ಯಾವ ರೀತಿಯಲ್ಲಿ ಹೆಸರಿರ್ಬೇಕು ಅಂತ. ಆ ಹೆಸರು ಅವರ ಜೀವನದಲ್ಲಿ ಎಷ್ಟು ಪ್ರಭಾವ ಬೀರುತ್ತದೆ ಅಂತ ಗೊತ್ತಾಗ್ತದೆ. ಉಚ್ಚಾರಣೆಗೆ ಹಿತಕರವಾಗಿರ್ಬೇಕು. ಕ್ರೂರವಾದಂತಹ ಅರ್ಥವನ್ನು ಕೊಡದೇ ಇರ್ಬೇಕದು. ಕ್ರೂರವಾದಂತಹ ಅರ್ಥ ಉಂಟು ಅಂತ ಆದ್ರೆ ಕ್ರೂರಿಯೇ ಆಗ್ತಾಳೆ. ಒಳ್ಳೆ ಸುಲಭವಾಗಿ ಅರ್ಥ ಆಗುವ ಹಾಗೆ ಇರಬೇಕು ಆ ಹೆಸರು. ಮಂಗಳವಾಚಿಯಾಗಿರ್ಬೇಕು. ಆ ಹೆಸರನ್ನು ಕೇಳಿದ ಕೂಡಲೇ, ಈಗ ನೋಡಿ, ಲಕ್ಷ್ಮೀ, ಸರಸ್ವತಿ, ಸುಮಂಗಲ ಅಂತ ಹೆಸರು ಹೇಳುವಾಗಲೇ ಏನೋ ಒಂದು ರೋಮಾಂಚನ ಆಗ್ತದೆ. ಅಂತ ಹೆಸರಾಗಿರ್ಬೇಕು. ಇಂತಹ ಹೆಸರನ್ನು ಸ್ತ್ರೀಯರಿಗೆ ಇಡಬೇಕು. ಉದಾಹರಣೆಗೆ ಹೇಳ್ತಾರೆ, ಯಶೋಧ, ಕಲ್ಯಾಣಿ, ಸುಶೀಲಾ, ವಿಮಲಾ, ಶಾರದಾ, ಸಾವಿತ್ರಿ ಇತ್ಯಾದಿ. ಈಗ ನಾವಂತ ಹೆಸರನ್ನು ಹೇಳಿದ್ರೆ ನಾವು ನೆಗಾಡ್ತೇವೆ. ಇದೆಲ್ಲ ಹಳೆ ಕಾಲದಲ್ಲಿ ಆಯ್ತು ಮಾರಿ, ಈಗ ಎಂತ ಇಂಥ ಹೆಸರೆಲ್ಲ, ಕಾಲ ಚೇಂಜ್ ಆಗಿದೆ ಈಗ ಅಂತ ಹೇಳ್ತೇವೆ. ಕಾಲ ಚೇಂಜ್ ಆದದ್ದು ಈಗ ಪುನಃ ಕೊರೋನಾ, ಹಿಂದಿನ ಕಾಲ ಏನು ಅಂತ ನಮಗೆ ಪುನಃ ತೋರಿಸಿ ಕೊಟ್ಟಿದ್ದು. ನಮ್ಮ ಅಹಂಕಾರ ಎಲ್ಲ ಇಳಿದು ಹೋಗಿದೆ. ಇನ್ನೊಂದು ಎರಡು ತಿಂಗಳು ಹೀಗೆ ಮುಂದುವರಿಬೇಕು. ಹಾಗೆ ಎಲ್ಲವೂ ಕೂಡ ಸಾಮಾನ್ಯವಾಗಿ ಸರಿ ಆಗ್ಬೋದು ಅಂತ ಹೇಳುವಂತಹ ಒಂದು ನಂಬಿಕೆ ಅಷ್ಟೇ. ಅಂದ್ರೆ ಭಗವಂತನ ಎದುರಿಗೆ ಯಾವುದು ಕೂಡ ನಡೆಯುವುದಿಲ್ಲ ಅಂತ ಇದರ ಅರ್ಥ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಶಿವ ಪಶುಭ್ಯಾಹ, ಪಶುಗಳ ಸೇವೆಯನ್ನು ಮಾಡ್ತಾ ಇದ್ರು. ಸುಮನ ಸುವರ್ಚ ಅಂತ ಹೇಳ್ತಾ ಇದ್ದೇನೆ, ಒಳ್ಳೆಯ ವರ್ಚಸ್ಸು. ಹಿಂದಿನ ಮುತ್ತೈದೆಯರನ್ನು, ಸುಮಂಗಲಿಯರನ್ನೆಲ್ಲ ನೋಡುವಾಗ ಅಂತಹ ಒಂದು ವರ್ಚಸ್ಸಿತ್ತು. ಈಗ ಹೋಗ್ಲಿ, ಮನೆಯಲ್ಲಿ ಅಥವಾ ನಿತ್ಯ ನಾವು ಇವರು ಸ್ತ್ರೀಯರ ಬಗ್ಗೆ ಮಾತಾಡ್ತಾರೆ ಅಂತ ಯಾರು ತಪ್ಪು ತಿಳ್ಕೊಳ್ಬೇಡಿ, ಅವರ ನಮ್ಮ ದೂಷಣ ಮಾಡ್ತಾ ಹಾಗೇನಿಲ್ಲ. ಇಂಥ ಒಂದು ವಿಚಾರವನ್ನ, ಅಂದ್ರೆ ಸ್ತ್ರೀಯ ಪಾತ್ರ ಎಷ್ಟು ದೊಡ್ಡದುಂಟು. ಗೃಹ ದೀಪ್ತಯ ಅಂತ ಹೇಳಿದ್ದಾರೆ ನೋಡಿ. ಗೃಹ ದೀಪ್ತಿ ಅಂದ್ರೆ ಮನೆಯನ್ನು ಬೆಳಗಿಸುವಂತಹ ಭಾಗ್ಯಲಕ್ಷ್ಮಿ ಅಂತ ಹೇಳಿದ್ದಾರೆ. ಹಾಗಿರುವಾಗ ಸುವರ್ಚಾಹ, ಒಳ್ಳೆಯ ವರ್ಚಸ್ಸಿರ್ಬೇಕು. ಇವತ್ತು ಮದುವೆ ಮನೆಯಲ್ಲಿ ನಾವು ನೋಡಿದ್ರೂ ಕೂಡ ಸ್ತ್ರೀಯರನ್ನು ಒಂಥರ ಭಯಂಕರವಾದಂತಹ ರೂಪ ಇರ್ತದೆ, ಹೆದರಿಕೆ. ಆ ಮೇಕಪ್ ಎಲ್ಲ ಮಾಡಿಕೊಂಡು ಮದುವೆಯ ಮದುಮಗಳನ್ನು ನೋಡುವಾಗಲೇ ಹೆದರಿಕೆ ಆಗ್ತದೆ. ಅಂತಹ ಒಂದು ಪರಿಸ್ಥಿತಿ, ಅಂತಹ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿಯೂ ಕೂಡ ನಮ್ಮ ಒಂದು ವೇಷಭೂಷಣದ ಸ್ಥಿತಿ ಯಾವ ರೀತಿಯಲ್ಲಿ ಇತ್ತು ಅಂತ ಇದೆ ಅಂತ ಹೇಳುವಂತದ್ದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಬಿಡಿಸಿ. ಅಂದ್ರೆ ಸುವರ್ಚಾಹ ಅಂತ ವೇದ ಹೇಳ್ತಾನೆ, ಒಳ್ಳೆಯ ವರ್ಚಸ್ಸಿರ್ಬೇಕು. ಇದನ್ನೆಲ್ಲ ನಾವು ನಮ್ಮ ಹಿರಿಯರನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ವೀರಸೂಹು, ವೀರತ್ವ ಇರಬೇಕು.
ದೇವಕಾಮಾಹ, ದೇವರ ವಿಷಯದಲ್ಲಿ ಆಸಕ್ತಿ ಉಳ್ಳವಳಾಗಿರಬೇಕು. ಶನ್ನೋ ಭವದ್ ವಿಪದೇ ಶಂಚತುಷ್ಪದೇ, ಅಂತಹ ಸ್ತ್ರೀಯು 2 ಕಾಲಿನ ಮನುಷ್ಯರಿಗೂ 4 ಕಾಲಿನ ಪ್ರಾಣಿಗಳಿಗೂ ಕೂಡ ಮಂಗಳವನ್ನು ಉಂಟು ಮಾಡುವವಳಾಗಿರುತ್ತಾಳೆ ಎಂಬುದಾಗಿ ವೇದವು ಸ್ತ್ರೀಯರನ್ನು ಅಷ್ಟು ಮೇಲೆ ಆಕಾಶದ ಮಟ್ಟಿಗೆ ಹೊಗಳ್ತಾ ಇದೆ, ಅವರ ಗುಣವನ್ನು ಕೊಂಡಾಡ್ತಾ ಇದೆ. ಹಾಗಿರುವಾಗ ಯಾಕೆ ಹೇಳ್ತಾ ಇದ್ದೆ ಅಂತ ಕೇಳಿದ್ರೆ, ಇಲ್ಲಿ ನಾನು ಉತ್ತಾನ ಪಾದನ ಹೆಂಡತಿಯ ವಿಚಾರ ಬಂತು. ಅಂದ್ರೆ ಆ ಹೆಂಡತಿಗೆ ಪೂರ್ಣ ವಶನಾದಂತಹ ಗಂಡನ ಬುದ್ಧಿ ಹೇಗೆ ನೆಟ್ಟಗೆ ಇರುವುದಿಲ್ಲ ಅಂತ ಹೇಳುವಂತಹ ವಿಚಾರ ಹೇಳ್ತಾ ಇದ್ದೆ. ಎಲ್ಲವೂ ಕೂಡ ನಾವು ಕೇಳಬೇಕು, ಹೆಂಡತಿಯ ಮಾತನ್ನು ಕೇಳಬೇಕು, ಎಲ್ಲವೂ ಕೂಡ 100ಕ್ಕೆ 100 ಸರಿ. ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಒಂದು ವ್ಯವಸ್ಥೆ ಅಂತ ಉಂಟು, ಅದು ಅಲ್ಲಿಗೆ ಸೀಮಿತವಾಗಿದ್ರೆ ಅದು ಚೆನ್ನಾಗಿರುತ್ತದೆ. ಇನ್ನೊಂದು ಕಡೆ ಹೇಳ್ತಾರೆ, ಕುಗ್ರಾಮ ಮಾಸಂ ಕುಜನಸ್ಯ ಸೇವಾ ಕುಭೋಜನಂ ಕ್ರೋಧಮುಖೀ ಚ ಭಾರ್ಯ ಮೂರ್ಖಶ್ಚ ಪುತ್ರ ವಿಧವಾಚ ಕನ್ಯಾ ದಹಂತಿ ಚೈತಾನಿ ಜನಂ ವಿನಾಗ್ನಿಂ ಅಂತ ಹೇಳಿದರು. ನೋಡಿ, ಅಗ್ನಿ ಇಲ್ಲದೆ ಮನುಷ್ಯನಿಗೆ ಸುಡುವಂಥದ್ದು ಯಾವುದು? ಬೆಂಕಿ. ನಮ್ಮನ್ನು ಸುಡುವಂಥದ್ದು ಬೆಂಕಿ. ಆದ್ರೆ ಬೆಂಕಿ ಇಲ್ಲದೆ ಸುಡುವಂಥದ್ದು ಒಂದಷ್ಟು ವಿಷಯಗಳಿದೆ. ಅದು ಯಾವುದು? ಕುಗ್ರಾಮ ವಾಸಂ. ಯಾವುದೋ ಕುಗ್ರಾಮದಲ್ಲಿ ಏನು ಅಲ್ಲಿ ಸಿಗುವುದಿಲ್ಲ ಅಂತಹ ಗ್ರಾಮದಲ್ಲಿ ಹೋಗಿ ವಾಸ ಮಾಡುವಂಥದ್ದು, ಅದು ಅಗ್ನಿ ಇಲ್ಲದೆ ಸುಡುವಂಥದ್ದು. ಏನಾದ್ರೂ ಅನ್ನಪಾನಾದಿಗಳು ಬೇಕು ಅಂತ ಹೇಳಿದ್ರೆ ಇಲ್ಲ, ಅನಾರೋಗ್ಯ ಬಂದ್ರೆ ಅಲ್ಲಿ ವ್ಯವಸ್ಥೆ ಇಲ್ಲ. ಕುಜನಸ್ಯ ಸೇವಾ, ತನ್ನಕ್ಕಿಂತ ಕೆಳಮಟ್ಟಿನ ಜನರ ಸೇವೆಯನ್ನು ಮಾಡುವಂಥದ್ದು, ಅದು ಕೂಡ ಸುಡುವಂಥದ್ದು ಅಗ್ನಿ. ಹಾಗೆ ಅಗ್ನಿ ಬೇಕು ಅಂತ ಇಲ್ಲ, ಇವನ ಕೆಳಗೆ ನಾನು ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೇನಲ್ಲ, ನನ್ನ ಸ್ಥಿತಿ ಹೇಗಿರ್ಬೇಕಿತ್ತು ಅಂತ ನಾವು ಕೊರಗ್ತೇವೆ ನೋಡಿ, ಅದೇ ಸುಡುವಂಥದ್ದು. ಕುಭೋಜನಂ, ಕೆಟ್ಟ ಭೋಜನ. ಕ್ರೋಧಮುಖೀಚ ಭಾರ್ಯ, ಸದಾ ಸಿಟ್ಟಿನಿಂದ ಕೂಡಿರುವಂತಹ ಹೆಂಡತಿ. ಮನೆಯಲ್ಲಿದ್ರೆ ಕೆಲಸವನ್ನೆಲ್ಲ ಮುಗಿಸಿ ಗಂಡನು ಮನೆಗೆ ಬರುವುದು ಯಾಕೆ? ಮನೆಯಲ್ಲಿ ಒಂದು ಎಲ್ಲ ರೀತಿಯ ಸಂತೋಷ ಸಿಗ್ತದೆ ಅಂತ. ಆದ್ರೆ ಮನೆಗೆ ಬರುವಾಗಲೇ ಇವಳ ಕ್ರೋಧ ಮುಖವನ್ನು ನೋಡಿ ಆ ಅಗ್ನಿಯು ಅವನನ್ನು ಸುಡ್ತಾ ಇದೆ. ಕ್ರೋಧಮುಖೀಚ ಭಾರ್ಯ. ಮೂರ್ಖಶ್ಚ ಪುತ್ರ, ಮೂರ್ಖರಾದಂತಹ ಮಕ್ಕಳು. ಇದು ಕೂಡ ತಂದೆ ತಾಯಿಯನ್ನು ಆಸೆ ಪಡುವಂಥದ್ದೇನು? ಒಳ್ಳೆಯ ಮಕ್ಕಳು ಬೇಕು, ನಮ್ಮ ಕುಟುಂಬವನ್ನು ಬೆಳೆಸುವ ಮಕ್ಕಳು ಬೇಕು ಅಂತ. ಆದ್ರೆ ಈ ಮೂರ್ಖ ಪುತ್ರರಿಂದ ಏನು ಸಾಧ್ಯ ಇಲ್ಲ. ವಿಧವಾಚ ಕನ್ಯಾ, ಮಗಳು ವಿಧವೆಯಾಗಿರುವಂಥದ್ದು. ಇದೆಲ್ಲವೂ ಕೂಡ ಬೆಂಕಿ ಇಲ್ಲದೆ ಮನುಷ್ಯನನ್ನು ಸುಡುತ್ತದೆ. ಬೆಂಕಿಯೇ ಬೇಕು ಅಂತ ಇಲ್ಲ ಸುಡ್ಲಿಕ್ಕೆ. ನೋಡಿ, ಇದಿಷ್ಟು ವಿಷಯಗಳು ಕೂಡ ಸುಡುತ್ತದೆ. ಕುಗ್ರಾಮ ಮಾಸ, ಕೆಟ್ಟ ಜನರ ಸೇವೆ ಮಾಡುವಂಥದ್ದು, ತುಚ್ಛವಾದಂತಹ ಊಟ, ಸಿಡಿತನವನ್ನು ಮಾಡುವಂತಹ ಹೆಂಡತಿ, ಮೂರ್ಖನಾದಂತಹ ಮಗ, ವಿಧವೆಯಾದಂತಹ ಮಗಳು, ಇದಿಷ್ಟು ಮನುಷ್ಯನನ್ನು ಅಗ್ನಿ ಇಲ್ಲದೆ ಸುಡ್ತದೆ ಎಂಬುದಾಗಿ ನಮ್ಗೆ ಸಂಸ್ಕೃತ ಸುಭಾಷಿತಗಳು ಹೇಳ್ತಾ ಇದೆ. ಅದಕ್ಕೆ ಸುಭಾಷಿತ ಅಂತ ಹೇಳುದು. ಸುಷ್ಟು ಭಾಷಿತಂ, ಒಳ್ಳೆಯ ಮಾತುಗಳು ಅಂತ. ಯಾವ ಭಾಷೆಯಲ್ಲಿ ಸಿಗ್ತದೆ ಇಂಥ ಸುಭಾಷಿತಗಳು? ಯಾರು ತೋರಿಸಿ ನೋಡುವ. ಎಲ್ಲಿಯೂ ಕೂಡ ಸಿಗ್ಲಿಕ್ಕಿಲ್ಲ. ಸಿಕ್ಕಿದ್ರೆ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ. ಹಾಗಿರುವಾಗ ಈ ಸ್ತ್ರೀಯ ವಿಚಾರ ಬಂದದಕ್ಕೆ ನಾನು ಇದನ್ನೆಲ್ಲ ವಿಮರ್ಶೆ ಮಾಡಿದ್ದಷ್ಟೇ. ಅಲ್ಲಲ್ಲಿ ಬಂದಾಗ ಅದನ್ನು ಹೇಳಿಕೊಂಡು ಹೋದ್ರೆ ಇದಾಗ್ತದೆ. ಅಷ್ಟೇ ಒಂದು ಶ್ರೇಷ್ಠ ಸ್ಥಾನವನ್ನು ಕೂಡ ನಮ್ಮ ಸ್ಮೃತಿಗಳಲ್ಲಿ, ವೇದಗಳಲ್ಲಿ ಸ್ತ್ರೀಗೆ ಕೊಟ್ಟದ್ದುಂಟು. ಅದನ್ನು ಕೂಡ ನಾವು ತಿಳಿದುಕೊಳ್ಬೇಕಾಗ್ತದೆ. ಇರ್ಲಿ, ಆ ಧ್ರುವನು ಅಳ್ತಾ ತಾಯಿಯ ಹತ್ರ ಬರ್ತಾನೆ. ತಾಯಿ ಸಾಂತ್ವನದ ಮಾತುಗಳನ್ನೆಲ್ಲ ಹೇಳ್ತಾಳೆ. ಆದ್ದರಿಂದ ನೀನು ಏನು ಮಾಡ್ಬೇಕು ಅಂತ ಕೇಳಿದ್ರೆ, ತಪಸ್ಸಿಗೆ ಹೋಗು. ಯಾಕೆ ಅಂತ ಕೇಳಿದ್ರೆ, ತಪಸ್ಸಿನಿಂದಲೇ ಬ್ರಹ್ಮನಿಗೂ ಕೂಡ ಅಂತಹ ಶ್ರೇಷ್ಠವಾದಂತಹ ಪದವಿ ದೊರಕಿದ್ದು. ಇನ್ನೊಬ್ಬರಿಗೆ ಕೇಡನ್ನು ಬಯಸಬೇಡ. ನಿನ್ನ ಮನಸ್ಸಲ್ಲಿರುವಂತಹ ಮಲತಾಯಿಯ ಬಗ್ಗೆ ನಿನ್ನ ಮನಸ್ಸಿನಲ್ಲಿರುವಂತಹ ಸಿಟ್ಟನ್ನು ಬಿಟ್ಟು ಶಾಂತನಾಗು ಎಂಬುದಾಗಿ ಹೇಳಿ ಅವಳು ಉಪದೇಶವಾದಂತಹ ಮಾತುಗಳನ್ನು ಹೇಳ್ತಾಳೆ. ತಮೇವ ವತ್ಸಾಶ್ರಯ ಭೃತ್ಯ ವತ್ಸಲಂ ಮುಮುಕ್ಷುಭಿಃ ಮೃಗ್ಯ ಪದಾಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸ್ಯವಸ್ಥಾಪ್ಯ ಭಜಸ್ವ ಪೂರುಷಂ ಎಂಬುದಾಗಿ. ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಮಲತಾಯಿಯ ಬಗ್ಗೆ ಕ್ರೋಧಾದಿಗಳಿದ್ರೆ ನಿನಗೆ ನಿಷ್ಠೆಯಿಂದ ತಪಸ್ಸನ್ನು ಮಾಡ್ಲಿಕ್ಕಾಗುವುದಿಲ್ಲ. ಮನಸ್ಸು ಅಲ್ಲಿ ಇರ್ತದೆ. ಆದ್ದರಿಂದ ಅದನ್ನೆಲ್ಲ ಬಿಟ್ಟು ಭಕ್ತವತ್ಸಲನಾದಂತಹ ಭಗವಂತನನ್ನು ಆಶ್ರಯಿಸು.
ನಿನ್ನ ಎಲ್ಲ ದುಃಖಗಳನ್ನು ದೂರ ಮಾಡ್ಲಿಕ್ಕೆ ಶಕ್ತಿ ಇರುವಂತದ್ದು ಭಗವಂತನಿಗೆ ಮಾತ್ರ. ಮನಸ್ಸವಸ್ಥಾಪ್ಯ ಭಜಸ್ವ ಪೌರುಷಂ, ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಟು ಪುರುಷನಾದಂತಹ ಭಗವಂತನನ್ನು ಭಜಸ್ವ, ಧ್ಯಾನಿಸು ಎಂಬುದಾಗಿ ಸುನೀತಿಯು ಹೇಳ್ತಾಳೆ. ಸುನೀತಿಯು ಹಾಗೆ ಹೇಳಿ ಆ ಮಗುವನ್ನು ಕಳಿಸಿಕೊಡ್ತಾಳೆ. ಆ 5 ವರ್ಷದ ಮಗು ಧ್ರುವ ನಿಜವಾಗಿ ತಾಯಿಯ ಮಡಿಲಿನಲ್ಲಿ ಬೆಳೆಯಬೇಕಾದಂತಹ ವಯಸ್ಸು. ಶಾಸ್ತ್ರ ಹೇಳ್ತದೆ, ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ತಾಡಯೇತ್ ಪ್ರಾಪ್ತೇತು 16 ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತ ಹೇಳಿದ್ದಾರೆ. ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಅಂತ. 5 ವರ್ಷದವರೆಗೆ ಒಳ್ಳೆಯ ಪ್ರೀತಿಯಿಂದ ಮಕ್ಕಳನ್ನು ನೋಡ್ಕೊಳ್ಳಿ. ಲಾಲಯೇತು 5 ವರ್ಷಾಣಿ, ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಬೇಕು. ತದನಂತರ 10 ವರ್ಷ ಅಂದ್ರೆ 15 ವರ್ಷದವರೆಗೆ ತಾಡಯೇತು, ಸ್ವಲ್ಪ ಅವರಿಗೆ ಹೆದರಿಕೆ ಇರಬೇಕು. ಹೊಡೆಯುವುದರ ಮೂಲಕವಾಗಿ ಬೈಯುವುದರ ಮೂಲಕವಾಗಿ ಅವರನ್ನು ಗದರಿಸಬೇಕು, ಇಲ್ಲದ್ರೆ ದಾರಿ ತಪ್ಪುವಂತಹ ಸಮಯ ಅದು. ಅದಕ್ಕೋಸ್ಕರವಾಗಿ ಪ್ರಾಪ್ತೇತು 16 ವರ್ಷೆ ಪುತ್ರಂ ಮಿತ್ರವದಾಚರೆ, 16 ವರ್ಷದ ನಂತರ ಮಕ್ಕಳನ್ನು ಮಿತ್ರನ ಹಾಗೆ ನೋಡ್ಕೊಳ್ಬೇಕು, ತನ್ನ ಸ್ನೇಹಿತ ಅಂತ ಹೇಳುವಂತಹ ರೀತಿಯಲ್ಲಿ ತಂದೆ ತಾಯಿಯಂದಿರು ಪಾಲಿಸಬೇಕು ಅಂತ ಹೇಳ್ತಾ ಇದೆ. ಹಾಗಿರುವಾಗ ಈ ಮಗು 5 ವರ್ಷದ ಹುಡುಗ ತಾಯಿಯ ಪ್ರೀತಿಯಲ್ಲಿ ಬೆಳೆಯಬೇಕಾಗಿರುವವನು ಹೋಗ್ತಾ ಇದ್ದಾನೆ, ಗೊಂಡಾರಣ್ಯದಲ್ಲಿ ತಪಸ್ಸಿಗೋಸ್ಕರವಾಗಿ ಹೋಗ್ತಾ ಇದ್ದಾನೆ. ನಮ್ಮ ಸಂಕಲ್ಪದ ಉದ್ದೇಶವು ಒಳ್ಳೆದಾಗಿದ್ರೆ ಖಂಡಿತ ಭಗವಂತ ಯಾರನ್ನಾದ್ರೂ ಒಬ್ಬನನ್ನು ಕಳಿಸಿಕೊಡ್ತಾನೆ. ಆ ಸಮಯಕ್ಕೆ ಒಳ್ಳೆಯ ಗುರುವನ್ನು ಅನುಗ್ರಹಿಸ್ತಾನೆ ಭಗವಂತ. ಅದೇ ರೀತಿಯಾಗಿ ಸದ್ಗುರುಗಳ ಕೃಪೆ ಆಯಿತು ಅಂತಾದ್ರೆ ದೇವರೇ ನಮ್ಮ ವಶವ ಆದ ಹಾಗೆ. ಅದಕ್ಕೆ ನಾನು ಹಿಂದೆ ಗುರುವಿನ ಮಹತ್ವವನ್ನು ಹೇಳುವಾಗ ನಾನು ಅದರ ಬಗ್ಗೆ ತುಂಬಾ ವಿವರಗಳನ್ನೆಲ್ಲ ಹೇಳಿದ್ದೇನೆ. ಆದ್ದರಿಂದ ಭಗವಂತನ ಪಥವನ್ನು ತೋರಿಸುವವನೇ ಸದ್ಗುರು. ನೋಡಿ, ಗುರು ಮತ್ತೆ ಸದ್ಗುರು, ಗುರುಗಳು ನಮಗೆ ಎಷ್ಟೇ ಜನ ಇರುವರು. ಸದ್ಗುರು ಅಂತ ಹೇಳಿದ್ರೆ ಅಧ್ಯಾತ್ಮ ವಿದ್ಯೆಯಲ್ಲಿ ನಮ್ಮನ್ನು ಪ್ರವರ್ತಿಸುವ ಹಾಗೆ ಮಾಡುವವರು, ಅವರನ್ನು ಸದ್ಗುರು ಅಂತ ಕರೀತಾರೆ. ಹಾಗಿರುವಾಗ ಅಂತಹ ಮಗು ಹೋಗ್ತಾ ಇರುವಾಗ ನಾರದರು ಸಿಗ್ತಾರೆ. ನಾರದರು ಸದ್ಗುರು ರೂಪವಾಗಿ ಧ್ರುವನಿಗೆ ಅಲ್ಲಿ ಪ್ರಾಪ್ತಿಯಾಗ್ತಾರೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ ಬಾಲಕ ಧ್ರುವ. ಎಲ್ಲ ವೃತ್ತಾಂತಗಳನ್ನು ಹೇಳಿ, ನಾನು ತಪಸ್ಸು ಮಾಡ್ಲಿಕ್ಕೋಸ್ಕರವಾಗಿ ಕಾಡಿಗೆ ಬಂದಿದ್ದೇನೆ, ಹೇಗೆ ತಪಸ್ಸು ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ನನಗೆ ತಿಳಿತಾ ಇಲ್ಲ, ಅದನ್ನು ನೀವು ಹೇಳಬೇಕು ನಾರದ ಮಹರ್ಷಿಗಳೇ ಅಂತ ಹೇಳುವಾಗ ಅವರು ನಾರದ ಮಹರ್ಷಿಗಳು ಹೇಳ್ತಾರಂತೆ, ಇನ್ನು ನೀನು ಆಟ ಪಾಠಗಳಲ್ಲಿ ಆಸಕ್ತನಾಗಿರುವಂತಹ ಪುಟ್ಟ ಹುಡುಗ, ಈ ವಯಸ್ಸಿನಲ್ಲಿ ನೀನು ಏನು ತಪಸ್ಸು ಮಾಡುವಂಥದ್ದು, ತಪಸ್ಸು ಮಾಡ್ಲಿಕ್ಕೆ ಬೇರೆ ವಯಸ್ಸಿದೆ, ಆ ಸಮಯದಲ್ಲಿ ನೀನು ಮಾಡು ಅಂತ ಅವನಿಗೆ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಆದ್ರೆ ಅದು ಯಾವುದನ್ನೂ ಕೂಡ ಆ ಮಗು ಕೇಳುವಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ. ಉತ್ಕಟವಾದಂತಹ ಭಗವಂತನನ್ನು ಪಡೆದುಕೊಳ್ಳಬೇಕು ಅಂತ ಹೇಳುವಂತಹ ಅರ್ಥಾರ್ಥಿಯಾದ ಕಾರಣ ಅದನ್ನು ಆ ಮಗು ಕೇಳುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಅವರು ಪರೀಕ್ಷಿಸ್ತಾರೆ. ಪರೀಕ್ಷಿಸುವಂಥದ್ದು ಗುರುವಾದವನು ಶಿಷ್ಯನನ್ನು ಪರೀಕ್ಷಿಸಬೇಕು. ಇಲ್ಲದಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಕಿಲುಬು ಹಿಡಿದಂತಹ ಶುದ್ಧವಾದಂತಹ ಪಾತ್ರೆಯಲ್ಲಿ ಹಾಲನ್ನು ಹಾಕಿದ್ರೆ ಅದು ವಿಷವೇ ಆಗಿ ಹೋಗುದು. ಹಾಗಿರುವಾಗ ಅದಕ್ಕೋಸ್ಕರವಾಗಿ ಯೋಗ್ಯತೆ ಪಾತ್ರತೆ ಉಂಟಾ ಇಲ್ವಾ ಅಂತ ಸದ್ಗುರುವಾದವನು ಅಲ್ಲಿ ಪರೀಕ್ಷೆಯನ್ನು ಮಾಡಲೇಬೇಕು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಸ್ವಾಮಿ ವಿವೇಕಾನಂದರನ್ನು ಕೂಡ ರಾಮಕೃಷ್ಣ ಪರಮಹಂಸರು ಇಂತಹ ಪರೀಕ್ಷೆಯನ್ನು ಮಾಡಿಯೇ ಶಿಷ್ಯರನ್ನಾಗಿ ಸ್ವೀಕರಿಸಿದ್ದು ಅಂತ ಅವರ ಚರಿತ್ರೆಯನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ. ಹೀಗೆ ಆಗ್ತದೆ. ತದನಂತರ ಅವನ ದೃಢವಾದಂತಹ ನಿರ್ಧಾರವನ್ನು ಕಂಡು ಹೇಳ್ತಾರೆ, ನೀನು ಎಲ್ಲಿ ತಪಸ್ಸು ಹೇಗೆ ಮಾಡಬೇಕು ಅಂತ ಕೇಳಿದ್ದಿ, ಯಮುನಾ ನದಿಯ ದಡದಲ್ಲಿರುವಂತಹ ಪರಮ ಪವಿತ್ರವಾದಂತಹ ಮಧುವನ ಅಂತ ಹೇಳುವಂತಹ ಒಂದು ಜಾಗ ಇದೆ. ಮಧು ಅಂತ ಹೇಳಿದ್ರೆ ಜೇನು ಅಂತ ಅರ್ಥ. ಜೇನು ಅಂತ ಹೇಳಿದ್ರೆ ಅದರ ಲಕ್ಷಣ ಏನು, ಅದರ ಗುಣ ಏನು, ಯಾವಾಗಲೂ ಸಿಹಿ ಆಗಿರುವಂತದ್ದು. ಅಂತಹ ಜಾಗದಲ್ಲಿ ಹೋಗಿ ಮಧುವನದಲ್ಲಿ, ವನ ಅಂತ ಹೇಳಿದ್ರೆ ಕಾಡು ಅಂತ, ಜೇನಿಗೆ ಸಮಾನವಾದಂತಹ ಸುಖವನ್ನು ಕೊಡುವಂತಹ ಕಾಡು ಮಧುವನ. ಆ ಮಧುವನದಲ್ಲಿ ಹೋಗಿ ನೀನು ತ್ರಿಕಾಲಗಳಲ್ಲಿ ಸ್ನಾನ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಧ್ಯಾನವನ್ನು ಮಾಡು. ಜಪಶ್ಚ ಪರಮೋ ಗುಹ್ಯ ಶ್ರೂಯತಾಂ ಮೇ ನೃಪಾತ್ಮಜ ಯಂ ಸಪ್ತರಾತ್ರಂ ಪ್ರಪಠನ್
ಪುಮಾನ್ ಪಶ್ಯತಿ ಖೇಚರಾನ್ ಅಂತ ಹೇಳ್ತಾರೆ. ಈ ಧ್ಯಾನದ ಜೊತೆಯಲ್ಲಿ ಜಪ ಮಾಡುವಂತಹ ಒಂದು ದಿವ್ಯ ಮಂತ್ರವನ್ನು ನಿನಗೆ ನಾನು ಉಪದೇಶಿಸ್ತಾ ಇದ್ದೇನೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬಂತಹ ದ್ವಾದಶಾಕ್ಷರಿ ಮಂತ್ರ. ಈ ಜಪವನ್ನು 7 ರಾತ್ರಿಗಳಲ್ಲಿ ಮಾಡುವುದರಿಂದ ಮನುಷ್ಯನು ಆಕಾಶದಲ್ಲಿ ಸಂಚರಿಸುವಂತಹ ಸಿದ್ಧರನ್ನು ದರ್ಶನ ಮಾಡುವಂತಹ ಶಕ್ತಿ ಅವನಿಗೆ ಬರ್ತದೆ ಎಂಬುದಾಗಿ ಅವನಿಗೆ ಆ ಜಪ ವಿಧಾನಗಳನ್ನೆಲ್ಲ ಹೇಳಿ ನಾರದರು ಅಲ್ಲಿಂದ ಮುಂದೆ ಹೋಗ್ತಾರೆ. ಇತ್ತ ಉತ್ತಾನಪಾದನಿಗೂ ಕೂಡ ಚಿಂತೆಗಳು ಶುರುವಾಗಿದೆ. ಸಣ್ಣ ಮಗ ಒಬ್ಬ ನಾನೇನೋ ಮಾಡಿ ಅವನು ಬಹಳ ದುಃಖದಿಂದ ಹೋಗಿದ್ದಾನೆ, ಅವನ ಸ್ಥಿತಿಗತಿಗಳು ಏನಾಗಿದೆಯೋ ಅಂತ ಚಿಂತಾಮಗ್ನಾಗಿರುವಾಗ ಅಲ್ಲಿ ನಾರದರು ಬರ್ತಾರೆ. ನಾರದರನ್ನು ಉತ್ತಾನಪಾದ ಪಾದ್ಯಾದಿಗಳಿಂದ ಅರ್ಚಿಸಿ ನಾರದರಲ್ಲಿ ಕೇಳ್ತಾನಂತೆ, ನನ್ನ ಮೂರ್ಖತನದಿಂದ ನನ್ನ ಮಗನನ್ನು ನಾನು ಕಳೆದುಕೊಂಡಿದ್ದೇನೆ ಅಂತ ಹೇಳುವಾಗ, ಇಲ್ಲ ಹಾಗೇನಾಗ್ಲಿಲ್ಲ, ನಾನೆಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೇನೆ, ನಿನ್ನ ಮಗನಿಗೆ ಯಾವುದೇ ರೀತಿಯ ತೊಂದರೆಗಳಾಗುವುದಿಲ್ಲ ಎಂಬುದಾಗಿ ನಾರದರು ಹೇಳ್ತಾರೆ. ಈಚೆಯಿಂದ ಧ್ರುವನ ತಪಸ್ಸು ಪ್ರಾರಂಭ ಆಗಿದೆ. ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಏಕಾಗ್ರ ಚಿತ್ತದಿಂದ ಪರಮ ಪುರುಷನಾದಂತಹ ಶ್ರೀಮನ್ನಾರಾಯಣನ ಉಪಾಸನೆಯನ್ನು ಪ್ರಾರಂಭ ಮಾಡ್ತಾನೆ. 3 ರಾತ್ರಿಗಳಿಗೆ 1 ಬಾರಿ ಅಂತೆ, 3 ರಾತ್ರಿಗೆ 1 ಬಾರಿ ಬೇಲದ ಹಣ್ಣು ಮತ್ತೆ ಕೆಲವು ಹಣ್ಣುಗಳನ್ನು ತಿಂತ 1 ತಿಂಗಳು ಕಳಿತಾನೆ. 2ನೆಯ ತಿಂಗಳಲ್ಲಿ 6 ದಿನಗಳಿಗೆ ಒಮ್ಮೆ, ಹೆಚ್ಚಾಯ್ತು 3 ಇದ್ದದ್ದು 6 ಆಯ್ತು, 6 ದಿನಗಳಿಗೆ ಒಮ್ಮೆ ಒಣಗಿದ ಎಲೆ ಮತ್ತೆ ಹುಲ್ಲನ್ನು ತಿಂತಾನೆ. 3ನೆಯ ತಿಂಗಳಿನಲ್ಲಿ ಕೇವಲ ನೀರನ್ನು ಕುಡಿದು ಅನುಷ್ಠಾನವನ್ನು ಮುಂದುವರಿಸ್ತಾನೆ. 4ನೆಯ ತಿಂಗಳಲ್ಲಿ 12 ದಿನಗಳಿಗೊಮ್ಮೆ ವಾಯುವನ್ನು ಮಾತ್ರ, ಗಾಳಿಯನ್ನು ಮಾತ್ರ ಸೇವಿಸಿ ಅವನು ಧ್ಯಾನ ಯೋಗದ ಮೂಲಕ ಭಗವಂತನನ್ನು ಆರಾಧಿಸ್ತಾನೆ. 5ನೆಯ ತಿಂಗಳಿನಲ್ಲಿ ಒಂಟಿ ಕಾಲಿನಲ್ಲಿ ನಿಂತು ನಿಶ್ಚಲವಾಗಿ ತಪಸ್ಸನ್ನು ಮಾಡ್ತಾನೆ. 6ನೆಯ ತಿಂಗಳಿನಲ್ಲಿ ಶಬ್ದಾದಿ ವಿಷಯಗಳನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು ಎಲ್ಲ ಕಡೆಯಿಂದ ಸೆಳೆದು ಹೃದಯಸ್ಥನಾಗಿದ್ದ ಶ್ರೀಹರಿಯ ಸ್ವರೂಪದಲ್ಲಿ ನೆಲೆಗೊಳಿಸ್ತಾನೆ. ಹೀಗೆ ಬಹಳ ಅತ್ಯದ್ಭುತವಾಗಿ ಅವನ ತಪಸ್ಸು ಮುಂದುವರಿತದೆ. ಅದರ ಬಗ್ಗೆ ವೈಭವದ ವರ್ಣನೆ ನಮಗೆ ಶ್ರೀಮದ್ ಭಾಗವತದಲ್ಲಿ ಕಾಣ್ತದೆ. ಒಂದು ಕಡೆ ಹೇಳ್ತಾರೆ, ದಾನೇ ತಪಸ್ಸಿ ಸತ್ಯೇಚ ಯಸ್ಯ ನೋಚ್ಚರಿತೈ ಯಶಃ ವಿದ್ಯಾಯಾಂ ಅರ್ಥಲಾಭೇವ ಮಾತುರುಚ್ಚಾರ ಏವ ಸಹ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನ ಶ್ರೇಷ್ಠತೆ ಹೇಗೆ ಅಂತ, ದಾನೇ ತಪಸ್ಸಿ ಸತ್ಯೇಚ, ನಾವು ಹೆಸರನ್ನು ಮಾಡಬೇಕು 3 ವಿಷಯದಲ್ಲಿ. ಒಂದು ದಾನ ಮಾಡುವುದರಲ್ಲಿ, ಮೊನ್ನೆ ದಾನದ ಬಗ್ಗೆಯೂ ಕೂಡ ತುಂಬಾ ವಿಮರ್ಶೆಯನ್ನು ನಾವು ಮಾಡಿದ್ವಿ. ದಾನ ಮಾಡುವುದರಲ್ಲಿ ಒಳ್ಳೆ ಹೆಸರನ್ನು ಮಾಡಬೇಕು. ಉಚ್ಚರಿತ ಯಶಃ, ಯಶಸ್ಸು ಅಂತ ಹೇಳಿದ್ರೆ ಒಳ್ಳೆಯ ಹೆಸರು ಅಂತ ಅರ್ಥ. ತಪಸ್ಸು ಮಾಡುವುದರಲ್ಲಿ ಒಳ್ಳೆ ಹೆಸರನ್ನು ಮಾಡಬೇಕು. ನಾವೀಗ ಋಷಿ ಮುನಿಗಳನ್ನೆಲ್ಲ ಇಷ್ಟು ಗೌರವಿಸ್ತೇವೆ ಯಾಕೆ? ಎಷ್ಟೆಷ್ಟೋ ತಪಸ್ಸನ್ನು ಮಾಡಿದಂತಹ ಮಹಾತ್ಮರು ಅಂತ. ಅವರ ಹತ್ರ ಸಂಪತ್ತಿತ್ತ? ಯಾವುದಿರ್ಲಿಲ್ಲ. ಅವರ ತಪಸ್ಸನ್ನು ಗುರುತಿಸಿ ನಾವು ಇವತ್ತೂ ಕೂಡ ಅವರನ್ನು ಸ್ಮರಿಸ್ತೇವೆ. ವಿಶ್ವಾಮಿತ್ರರಿರ್ಬೋದು, ಅಗಸ್ತ್ಯರು, ಅತ್ರಿ, ಭರದ್ವಾಜ ಇತ್ಯಾದಿ ಮಹಾಮುನಿಗಳನ್ನು. ಸತ್ಯೇಚ, ಸತ್ಯವಾದಂತಹ ಮಾತು. ಸತ್ಯ ಹರಿಶ್ಚಂದ್ರರನ್ನು ನಾವು ಸ್ಮರಿಸಿಕೊಳ್ತೇವೆ ಯಾಕೆ? ಸತ್ಯವಾದಂತಹ ಮಾತುಗಳನ್ನು ಆಡಿ ಯಶಸ್ಸನ್ನು ಪಡ್ಕೊಂಡವರು. ಮಾತ್ರವಲ್ಲದೆ ಇದು 3 ಅಲ್ಲದೆ ವಿದ್ಯಾಯಾಮ್ ಅರ್ಥಲಾಭೇವ ಅಂತ ಹೇಳಿದ್ವಿ. ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡುವುದರಿಂದ ಹೆಸರನ್ನು ಪಡ್ಕೊಳ್ಬೇಕು. ಆಗ ವಿದ್ಯಾವಂತ ಅಂತ ಇಡೀ ಸಮಾಜವೇ ಅವರನ್ನು ಗೌರವಿಸ್ತಾರೆ. ಒಂದು ಕಡೆ ಹೇಳ್ತಾರೆ, ಸ್ವದೇಶೇ ಪೂಜ್ಯತೆ ರಾಜ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ವಾಂಸರು, ಈಗ ಒಬ್ಬ ರಾಜ ಎಲ್ಲಿ, ಅವನ ರಾಜ್ಯದಲ್ಲಿ ಮಾತ್ರ ಅವನಿಗೆ ಗೌರವ. ಒಬ್ಬ ಮೂರ್ಖನಿಗೆ ತನ್ನ ಮನೆಯಲ್ಲಿ ಮಾತ್ರ ಗೌರವ. ಆದ್ರೆ ವಿದ್ವಾಂಸನಿಗೆ ಹಾಗಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ಎಲ್ಲ ಕಡೆಯಲ್ಲಿಯೂ ಕೂಡ ಅವನಿಗೆ ಮಾನ ಸಮ್ಮಾನಗಳು ಅವನನ್ನು ಹುಡುಕಿಕೊಂಡು ಬರುತ್ತದೆ. ಅದಕ್ಕೆ ನಮ್ಮಲ್ಲಿ ವಿದ್ವತ್ ಅಂದ್ರೆ ಅರ್ಥಾತ್ ವಿದ್ಯೆ ಇರಬೇಕು ಅಂತ ಅರ್ಥ. ಅರ್ಥಲಾಭೇವ ಅಂತ ಹೇಳಿದ್ರು ಕೊನೆಗೆ. ಒಳ್ಳೆ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ, ಅದರಲ್ಲಿಯೂ ಕೂಡ ಹೆಸರನ್ನು ಮಾಡಬೇಕು. ಆಗ ಅವನ ಶ್ರೀಮಂತಿಕೆಯು ಕೂಡ ಯಾವಾಗಲೂ ಕೂಡ ನೆನಪಲ್ಲಿ ಇರ್ತದೆ. ಅದು ಯಾವುದರಲ್ಲಿಯೂ, ದಾನದಲ್ಲಿ, ತಪಸ್ಸಲ್ಲಿ, ಸತ್ಯದಲ್ಲಿ, ವಿದ್ಯೆಯಲ್ಲಿ, ಅರ್ಥ ಲಾಭದಲ್ಲಿ ಯಾರು ಹೆಸರನ್ನು ಗಳಿಸಲಿಲ್ಲವೋ, ಯಶಸ್ಸನ್ನು ಗಳಿಸಲಿಲ್ಲವೋ, ಅವನು ತಾಯಿಯ ದೇಹದಿಂದ ಹೊರಗೆ ಬಂದಂತಹ ಮಲದ ಹಾಗೆ ಆಗ್ತಾನೆ. ಮಾತು ರುಚ್ಚಾರ ಏವ ಸಹ ಅಂತ ಹೇಳಿದ್ರು. ಮಲದ ಹಾಗೆ.
ತಾಯಿಯ ಗರ್ಭದಿಂದ ಬಂದಂತಹ ಪುರುಷ ಅಲ್ಲಾಮ ತ್ಯಾಜ್ಯವೇ ಸರಿ, ತಾಯಿಯ ದೇಹದಿಂದ ಬಂದಂತಹ ತ್ಯಾಜ್ಯವೇ ಸರಿ ಎಂಬುದಾಗಿ ಸುಭಾಷಿತಕಾರರು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಯಾವುದರಲ್ಲಿ ಯಶಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಎಲ್ಲದರಲ್ಲಿ ಎಲ್ಲರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದಾದ್ರೂ ಒಂದರಲ್ಲಾದ್ರೂ ಖಂಡಿತ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ದಾನ ಮಾಡುವುದು ದಾನದಲ್ಲಿ ಮಾಡ್ಬೋದು, ತಪಸ್ಸು ಮಾಡುವವರು ಅದರಲ್ಲಿ ಮಾಡ್ಬೋದು, ಸತ್ಯ ಹೇಳುವಂತದ್ರಲ್ಲಿ ಮಾಡ್ಬೋದು, ವಿದ್ಯೆಯನ್ನು ಸಂಪಾದನೆ ಮಾಡುವುದರಲ್ಲಿ ಮಾಡ್ಬೋದು, ಅರ್ಥ ಲಾಭದಲ್ಲಿಯೂ ಕೂಡ ಮಾಡ್ಬೋದು. ಅದು ಅವರವರ ಯೋಗ್ಯತೆಗೆ ಬಿಟ್ಟಂತಹ ವಿಚಾರ ಎಂಬುದಾಗಿ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಅವನು ತಪಸ್ಸನ್ನು ಯಾವ ರೀತಿಯಲ್ಲಿ ಮಾಡಿದ ಅಂತ ನಮಗೆ ಇದರಿಂದ ಗೊತ್ತಾಗ್ತದೆ. ಹೀಗೆ ತಪಸ್ಸನ್ನು ಮಾಡ್ತಾ ಅವನು ಎಲ್ಲ ಪ್ರಪಂಚವನ್ನೇ ಬಿಟ್ಟು ತನ್ಮಯ ಚಿತ್ತನಾಗಿರುವಂತಹ ಸಂದರ್ಭದಲ್ಲಿ ಅವನ ಎದುರಿಗೆ ಭಗವಾನ್ ಮಹಾವಿಷ್ಣುವೇ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಅವನ ಶಂಖದಿಂದ ಅವನ ಕೆನ್ನೆಯನ್ನು ಮುಟ್ತಾನೆ. ಮಕ್ಕಳನ್ನು ಮುಟ್ಟುದೇ ಹಾಗೆ ನಾವು ನೋಡಿ, ಬೇರೆ ಮಕ್ಕಳನ್ನು ಮುಟ್ಟುವಾಗ ಮೊದಲಿಗೆ ನಾವು ಮುಟ್ಟುವುದು ಕೆನ್ನೆಯನ್ನು. ಅದೇ ರೀತಿಯಾಗಿ ಭಗವಂತನು ಕೂಡ ಶಂಖದಿಂದ ಸ್ಪರ್ಶವನ್ನು ಮಾಡಿದಾಗ ಅವನ ಬಾಯಿಯಿಂದ ಬರುವಂತಹ ಅದ್ಭುತವಾದಂತಹ ಶ್ಲೋಕ. ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ತೇನೆ, ಅರ್ಧದಲ್ಲಿ ನಿಲ್ಲಿಸಿದ್ರೆ ಸ್ವಾರಸ್ಯ ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಹೇಳುವಂತಹ ಮಾತು, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀಂ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಎಂಬುದಾಗಿ ಧ್ರುವನು ಅವನಿಗೇ ಗೊತ್ತಿಲ್ಲದ ಹಾಗೆ ಅವನ ಬಾಯಿಯಲ್ಲಿ ಆ ವಾಗ್ಝರಿಯು ಹರಿದು ಬರ್ತದೆ. ಅದ್ಭುತವಾದಂತಹ ಶ್ಲೋಕ ಇದು. ಭಗವಂತನ ವಿಶ್ವರೂಪವನ್ನು ಸ್ಮರಿಸುವಂತಹ, ಅವನ ಚೈತನ್ಯವನ್ನು ಸ್ಮರಿಸುವಂತಹ ಸ್ತೋತ್ರ. ಸ್ವಾಮಿಯೇ, ನೀನು ಸರ್ವಶಕ್ತಿ ಸಂಪನ್ನನಾಗಿದ್ದಿ, ನೀನೇ ನನ್ನೊಳಗೆ ಪ್ರವೇಶಿಸಿ ನನ್ನ ಸುಪ್ತವಾದಂತಹ ವಾಣಿಯನ್ನು ನಿನ್ನ ತೇಜಸ್ಸಿನಿಂದ ಉಜ್ಜೀವನಗೊಳಿಸಿದ್ದಿ. ಹಾಗೆಯೇ ನನ್ನ ಕೈ ಕಾಲು ಕಿವಿ ಚರ್ಮ ಮುಂತಾದಂತಹ ಇಂದ್ರಿಯಗಳಿಗೂ ಕೂಡ ಪ್ರಾಣಗಳಿಗೂ ಚೈತನ್ಯವನ್ನು ಕೊಟ್ಟಿರುವಿ. ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಸ್ತ ಹಸ್ತಚರಣ ಶ್ರವಣತ್ವಗಾದೀನ್ ಎಲ್ಲದಕ್ಕೂ ಕೂಡ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಟ್ಟದ್ದು ನೀನು, ಚೈತನ್ಯವನ್ನು ಕೊಟ್ಟದ್ದು ನೀನು. ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇಂತಹ ಅಂತರ್ಯಾಮಿಯಾದಂತಹ ಭಗವಂತನಿಗೆ ನಮೋ ನಮಃ, ನಮಸ್ಕಾರಗಳು ಎಂಬುದಾಗಿ ಆ ಮಗುವಾದಂತಹ ಧ್ರುವನು ದೇವರ ಸ್ತುತಿಯನ್ನು ಮಾಡ್ತಾನೆ. ಸ್ತುತಿಯನ್ನು ಮಾಡಿ ಭಗವಂತ ಮಾತಾಡಿಸ್ತಾನೆ. ಮತ್ತೆ ಕೇಳ್ತಾನಂತೆ, ನಿನ್ನ ತಪಸ್ಸಿಗೆ ಮೆಚ್ಚಿ ನಿನ್ಗೆ ಅತ್ಯದ್ಭುತವಾದಂತಹ ವರವನ್ನು ಕೊಡ್ತೇನೆ. ಇಂದ್ರಾಗ್ನಿ ಸೂರ್ಯಾದಿ ದೇವತೆಗಳ ಮಧ್ಯೆಯಲ್ಲಿ ಧ್ರುವ ನಕ್ಷತ್ರ ಅಂತ ಹೇಳುವಂತಹ ಸ್ಥಾನದಿಂದ ನೀನ್ ಆಸೆ ಪಟ್ಟದ್ದು ಯಾವುದಕ್ಕೆ? ತಂದೆಯ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ. ನಾನ್ ನಿಂಗೆ ಎಲ್ಲಿ ಸ್ಥಾನ ಕೊಡ್ತಾ ಇದ್ದೇನೆ? ಆಕಾಶದಲ್ಲಿ ಸ್ಥಾನವನ್ನು ಕೊಡ್ತಾ ಇದ್ದೇನೆ. ನೋಡಿ, ಭಗವಂತನ ಹತ್ರ ನಾವು ಕೇಳುವಂತದ್ದನ್ನು ಕೇಳುವ ಮನಸ್ಸಿನಿಂದ, ಕೇಳುವ ಶೈಲಿಯಿಂದ ಸ್ವಲ್ಪ ಕೇಳಿದ್ರೆ ಅವನು ನಮ್ಗೆ ಎಂತಹ ಅಗಾಧವಾದದ್ದನ್ನು ಕೊಡ್ತಾನೆ. ಕೇಳಿದ್ದು ತಂದೆಯ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ. ಆದ್ರೆ ಭಗವಂತ ಸ್ಥಾನ ಎಲ್ಲಿ ಕೊಟ್ಟ? ಧ್ರುವನಿಗೆ ಆಕಾಶದಲ್ಲಿ ಕೊಟ್ಟ. ಅದಕ್ಕೆ ಧ್ರುವ ನಕ್ಷತ್ರ ಅಂತ. ಅವನನ್ನು ನಕ್ಷತ್ರ ರೂಪದಿಂದ ನಾವು ಈಗಲೂ ಕೂಡ ನೋಡ್ತಾ ಇದ್ದೇವೆ. ಇದು ಭಗವಂತನ ಬಹಳ ಶ್ರೇಷ್ಠವಾದಂತಹ ಒಂದು ಮಹಿಮೆ. ಅದಕ್ಕೋಸ್ಕರವಾಗಿ ಮದುವೆಯಲ್ಲಿಯೂ ಕೂಡ ವಿವಾಹ ಆದ ಮೇಲೆ ಪತಿ ಪತ್ನಿಯರು ರಾತ್ರಿಯ ಸಮಯದಲ್ಲಿ ಧ್ರುವ ಮತ್ತೆ ಅರುಂಧತಿಯ ನಕ್ಷತ್ರ ದರ್ಶನವನ್ನು ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಉಂಟು. ತಮ್ಮ ಜೀವನ ತಂಪಾಗಿ ಇರ್ಲಿಕ್ಕೋಸ್ಕರವಾಗಿ ಈಗಲೂ ಕೂಡ ಅದಿದೆ, ನಮ್ಮ ವಿವಾಹ ಪ್ರಯೋಗದಲ್ಲಿ ಕಾಣಬಹುದು. ಆ ಧ್ರುವನಿಗೆ ಅಂತಹ ಒಂದು ಸ್ಥಾನವನ್ನು ಭಗವಂತನು ಅನುಗ್ರಹಿಸಿದ. ಮತ್ತೆ ಬಹಳ ವಿಶೇಷ, ಈ ಧ್ರುವನ ಕಥೆಯನ್ನು ಕೇಳಿದ್ರೆ ನೋಡಿ, ಈಗ ನಾವಿಷ್ಟು ನೀವೆಲ್ಲ ಬಹಳ ಶ್ರದ್ಧೆಯಿಂದ ಕಥೆಯನ್ನು ಕೇಳಿದ್ದೀರಿ. ಇದರ ಫಲವನ್ನು ಹೇಳ್ತಾರೆ. ಧನ್ಯಂ ಯಶಸ್ಯಂ ಆಯುಷ್ಯಂ ಪುಣ್ಯಂ ಸ್ವಸ್ಥಯನಂ ಮಹತ್ ಸ್ವರ್ಗ್ಯಂ ದ್ರವ್ಯಂ ಸೌವನಸ್ಯಂ ಪ್ರಶಸ್ಯಂ ಅಗಮರ್ಷಣಂ ಶ್ರುತ್ವೈ ತಚ್ಛ್ರದ್ಧಯಾ ವೀಕ್ಷಣಂ ಅಚ್ಯುತ ಪ್ರಿಯ ಚೇಷ್ಟಿತಂ ಭವೇತ್ ಭಕ್ತಿರ್ಭಗವತಿ ಯಯಾ ಸ್ಯಾತ್ ಕ್ಲೇಶ ಸಂಶಯ ಅಂತ ಹೇಳಿ. ಈ ಧ್ರುವನ ಕಥೆಯನ್ನು ಕೇಳಿದ್ರೆ ಸಾಕಂತೆ ಎಲ್ಲ ಸಂಪತ್ತು ಪ್ರಾಪ್ತಿ ಆಗ್ತದೆ. ಈ ಪರಮ ಪವಿತ್ರವಾದಂತಹ ಚರಿತ್ರೆಯ ಶ್ರವಣದಿಂದ ಕೇಳುವವರಿಗೆ ಭಗವಂತನಲ್ಲಿ ಅನನ್ಯವಾದಂತಹ ಭಕ್ತಿ ಪ್ರಾಪ್ತಿ ಆಗ್ತದೆ. ಎಲ್ಲ ರೀತಿಯ ಆ ಕಥೆಯ ಶ್ರವಣಕ್ಕೆ ಅಷ್ಟು ವಿಶೇಷವಾದಂತಹ ಮಹತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ಅರ್ಥಾರ್ಥಿ, ಆರ್ತೋ ಜಿಜ್ಞಾಸುರರ್ಥಾರ್ಥಿ. ಅರ್ಥಾರ್ಥಿ ಅಂತ ಹೇಳಿದ್ರೆ ನಾವೇನಾದ್ರೊಂದು ಅಪೇಕ್ಷಿಸಿ ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು.
ಅದನ್ನು ಆ ಅರ್ಥಾರ್ಥಿ ಅಂತ ಹೇಳುವಂತಹ ಭಕ್ತನಿಗೆ ಧ್ರುವನು ಹೇಗೆ ಏನನ್ನು ಅವನಿಗೆ ಅನುಗ್ರಹಿಸಿದ ಅಂತ ನಮ್ಗೆ ಅವನ ಕಥೆಯನ್ನು ಕೇಳಿದಾಗ ಗೊತ್ತಾಗ್ತದೆ. ಅದೇ ರೀತಿಯಾಗಿ ನಾವು ಬರೀ ತುಂಬಾ ದೊಡ್ಡ ಜಿಜ್ಞಾಸುಗಳು ಅಥವಾ ಜ್ಞಾನಿಗಳಾಗದಿದ್ರೂ ಆರ್ತರು ಅಥವಾ ಅರ್ಥಾರ್ಥಿಗಳಾದ್ರೂ ಆಗಿ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳುವ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಕೃಷ್ಣಾರ್ಪಣಮಸ್ತು ಅಂತ ಮುಗಿಸ್ತೇನೆ. ತುಂಬಾ ಒಳ್ಳೆಯಾಗಿದೆ ಗುರುಗಳೇ, ತುಂಬಾ ಒಳ್ಳೆ ಫ್ಯಾಷನ್ ಬಗ್ಗೆದಲ್ಲಿ ಸಹ ನೀವು ಹೇಳಿದ್ರಿ, ಸ್ವಲ್ಪ ಭಾರಿ ಸಂತೋಷ ಆಯ್ತು. ಸರಿ. ಶ್ರೇಯಾ ಏನೋ ಹೇಳಕ್ಕಿದ್ಯಾ? ಶ್ರೇಯ ಅವರು ಇಲ್ಲ, ಯಾರೀಗ ಹೊಸದಾಗಿ ಬಂದಿರುವಂತ ಎಕ್ಸ್ಟ್ರಾ ಯಾರಿದ್ರೆ ಅವ್ರ ಫೋನ್ ನಂಬರ್ ಒಂದು ಕಳ್ಸ್ಕೊಡ್ಬೋದು, ಸೆಂಡ್ ಮಾಡಿ ನಂಬರ್ ವಾಪಸ್. ಉಷಾ ಮತ್ತೆ ಯಾರು ಇದ್ದಾರೆ? ಹಲೋ, ಶಬ್ದ ಪ್ರಶ್ನೆ ಇದ್ರೆ ಕೇಳಿ. ಭಟ್ರೆ ಗುರುಗಳೇ ನಮಸ್ಕಾರ. ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಮಹಿಳೆಯ ಬಗ್ಗೆ ಅಂದ್ರೆ ಸ್ತ್ರೀಯ ಬಗ್ಗೆ ನೀವು ತುಂಬಾ ಅಂದ್ರೆ ಹೇಗಿರ್ಬೇಕು ಅವಳ ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಿದಿರಿ. ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈ ಸ್ತ್ರೀ ಇಷ್ಟೊಂದು ಬದಲಾವಣೆ ಆಗ್ಲಿಕ್ಕೆ ಕಾರಣ ಆಧುನಿಕತೆಯ ವಿದ್ಯೆ ಅಂದ್ರೆ ಎಜುಕೇಶನ್ ಇರ್ಬೋದಾ? ಈ ಪ್ರಶ್ನೆ ನಂದು. ಎಜುಕೇಶನ್ ಇಂದಾಗಿ ಸ್ತ್ರೀ ಇಷ್ಟು ಬದಲಾವಣೆ ಆದ್ಲಾ ಅಂತ ಕೇಳ್ತೀನಿ. ಹೌದು, ನಮ್ಗೆ ಸಾಮಾನ್ಯವಾಗಿ ಅದೇ ಕಾಣ್ತದೆ ಈಗ ಪ್ರಪಂಚವನ್ನು ನೋಡಿದ್ರೆ. ಈ ವಿದ್ಯೆ, ಯಾಕೆಂದ್ರೆ ಹಿಂದೆ ಎಲ್ಲ ನೋಡಿ ಅವರಿಗೇನು ದೊಡ್ಡ ವಿದ್ಯಾಭ್ಯಾಸ ಇರಲಿಲ್ಲ. ಮನೆಯ ಒಂದು ವ್ಯವಸ್ಥೆಯನ್ನು ಒಳ್ಳೆ ರೀತಿಯಿಂದ ಕಾಪಾಡುವಂತದ್ದು ಮಾತ್ರ ಅವಳ ಕರ್ತವ್ಯವಾಗಿತ್ತು. ಈಗ ಈ ಆಧುನಿಕ ವಿದ್ಯೆ, ಇದರ ಪ್ರಭಾವ ಮತ್ತೆ ಅದಕ್ಕೆ ಸರಿಯಾಗಿ ನಮ್ಮ ಮನಸ್ಸು ಚೆನ್ನಾಗಿದ್ರು ಈಗ ಆಧುನಿಕ ವಿದ್ಯೆಯನ್ನು ಕಲಿಲಿಕ್ಕೆ ಹೋಗುವಾಗ ನಮ್ಮ ಜೊತೆಗಿದ್ದಂತಹ ವ್ಯಕ್ತಿಗಳ ಸಹವಾಸ ದೋಷದಿಂದ ಇದರಿಂದ ಇವತ್ತು ಈ ಸ್ಥಿತಿ ಬಂದಿದೆ ಅಂತ ಖಂಡಿತವಾಗಿ ಹೇಳ್ಬೋದು. ಅದ್ರಲ್ಲಿ ಏನು ಸಂಶಯ ಇಲ್ಲ. ಮತ್ತೆ ಬಾಲಿವುಡ್ ಫಿಲ್ಮ್ ನೋಡೋದಲ್ಲಿ ಬಾಲಿವುಡ್ ಹೆಚ್ಚಾಗಿ ಅದ್ರಲ್ಲಿ ಇನ್ಫ್ಲೂಯೆನ್ಸ್ ಆಗದ್. ನಾವು ಬಾಲಿವುಡ್ ನೋಡೋದ್ರಿಂದ ಇನ್ಫ್ಲೂಯೆನ್ಸ್ ಆಗದ್. ಉಗುರು ಬೆಳೆಸೋದು, ಮೇಕಪ್ ಮಾಡೋದು, ಅಥವಾ ನಾವು ಬಟ್ಟೆ ಕಮ್ಮಿ ಹಾಕೋದು. ಅವ್ರು ಯಾವ ಹೀರೋಯಿನ್ಗಳು ಬಟ್ಟೆ ಕಮ್ಮಿಯಾಗಿ ತಿರ್ಗೋದಿಲ್ಲ, ಅವ್ರು ಉಗುರು ಬೆಳೆಸೋದಿಲ್ಲ. ಅವ್ರಿಗೆ ಗೊತ್ತು ಉಗುರು ಬೆಳೆಸೋದು ಎಂತ ತಂದ್ರು ನಾಯಿ ಮಾತು ತೋರ್ಸ್ಲಿಕ್ಕೆ ಮಾತ್ರ. ಅವ್ರಿಗೆ ಅದು ಹಣ ಸಿಗ್ತದೆ. ಬಾಡಿ ಮಾಡೋದು, ಗಂಡಸರು ಬಾಡಿ ಮಾಡ್ತಾರೆ ಈಗ, ಅವ್ರಿಗೆ ಅದಕ್ಕೆ ಹಣ ಸಿಗ್ತಾ ಇದೆ. ನಾವು ಸುಮ್ನೆ ಬಾಡಿ ಮಾಡಿ ನಮ್ದು ಆಯುಷ್ಯ ಹಾಳು ಮಾಡ್ತಗೊಳ್ತೇವೆ, ಹೌದಲ್ಲ? ಎಜುಕೇಶನ್ ಅಂಡ್ ಫಿಲಿಮ್ಸ್ ಮತ್ತೆ ಸಂಘ, ನೀವು ಹೇಳಿದಾಗೆ ಗುರುಗಳೇ, ಸಂಘದಿಂದ ತುಂಬಾ ದೋಷಗಳಿದೆ. ಎಜುಕೇಶನ್ 100% ಇದೆ. 100%. ನಮಗೆ ವೇದ ಉಪನಿಷತ್ ಕಲ್ಸ್ಲೇ ಇಲ್ಲ ಶಾಲೆಯಲ್ಲಿ, ಹೌದಲ್ಲ? ಯಾವ್ದೇ ಕನ್ನಡ ಶಾಲೆ ಇರ್ಲಿ ಅಥವಾ ಅದು ಇಂಗ್ಲಿಷ್ ಶಾಲೆ ಇರ್ಲಿ, ಕಲ್ಸ್ಲೇ ಇಲ್ಲ ನಮಗೆ. ಇಲ್ಲ ಆ ವ್ಯವಸ್ಥೆ ಖಂಡಿತ ಇಲ್ಲ. ಸಂಸ್ಕೃತ ಇಲ್ಲ. ಯಾರು ಸಂಸ್ಕೃತ ಇಲ್ಲ? ಹೌದು, ಸಂಸ್ಕೃತ ಇಲ್ಲದೆ ಸಂಸ್ಕೃತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ದೇಶದಲ್ಲಿ ಸಂಸ್ಕೃತ ಇದೆ. ಜರ್ಮನಿ ಹಾರ್ವರ್ಡ್ ಯೂನಿವರ್ಸಿಟಿ ಆಫ್ US ಅಲ್ಲಿ ಇದೆ. ಇಂಗ್ಲೆಂಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸಂಸ್ಕೃತ ಕಂಪಲ್ಸರಿ. ನಮ್ಮಲ್ಲಿ ಇಲ್ಲ. ಹೌದು. ಇದೆಲ್ಲ ದುರಾದೃಷ್ಟ ನಮ್ದು. ಅದೇ ನೀವು ಹೇಳಿದ್ದು, ಅದೇ ಕಾರಣಮ್ಮ ಖಂಡಿತ. ಅದಕ್ಕೆ ಬೇರೆ ಬೇರೆ ಪೂರಕವಾದಂತಹ ಕಾರಣಗಳು ಸಹ ಇರ್ಬೋದು, ಆದ್ರೆ ನಮ್ಗೆ ಪ್ರಧಾನವಾಗಿ ಕಾಣುವಂತದ್ದು ಅದೇ. ಅದು ಹೇಗಂದ್ರೆ, ಮಳೆ ಅಲ್ಲಿ ಬೀಳ್ತಾ ಇದೆ ಅಮೆರಿಕದಲ್ಲಿ, ಇಂಗ್ಲೆಂಡ್ ಅಲ್ಲಿ, ಕೊಡೆ ನಾವು ಹಿಡಿಯೋದು ಇಲ್ಲಿ. ಗೊತ್ತಾಯ್ತಾ? ಈಗ ಹಾಗಾಗಿದೆ, ಪ್ರಸಂಗ ಆಗಿದೆ. ಅವ್ರು ನಮ್ದು ಎಲ್ಲ ತಗೊಳ್ತಾ ಇದ್ದಾರೆ, ನಾವು ಅವ್ರು ತಗೊಳ್ತಾ ಇದ್ದೇವೆ. ಬ್ಯಾಡ್ದು ಇದು. ಎನಿವೇ, ತುಂಬಾ ಸಂತೋಷ. ಒಳ್ಳೆ ಕ್ವೆಶ್ಚನ್ ಮಾತ್ರ, ಒಳ್ಳೆ ಕ್ವೆಶ್ಚನ್. ಹರಿ ಓಂ. ಒಂದು 3 ಶಾಂತಿ ಮುಗಿಸೋಣ. 3 ಶಾಂತಿ ಹೇಳುವ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಹರಿ ಓಂ.